ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕತೆ ಪ್ರಿಪೇರ್ ಮಾಡಿದ್ದೇವೆ. ನಿಮಗೆ ಇಷ್ಟ ಆದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಕ್ಷ, ಏನು ಅಜ್ಜಿ? ಹೋಮ್ವರ್ಕ್ ಆತಾ? ಹೌದು. ಬಾ ಇಲ್ಲಿ, ಅಜ್ಜಿ ಕತೆ ಹೇಳ್ತೆ. ಸರಿ, ಬಂದೆ. ಬಾ. ಏನು ಅಜ್ಜಿ? ನಾನು ಇವತ್ತು ನಿಂಗೊಂದು ಕತೆ ಹೇಳವು ಮಾಡಿದ್ದೆ. ಹೌದಾ? ಯಾವ ಕತೆ? ಅದು ರಾಮಾಯಣ. ರಾಮಾಯಣ ಅಂದ್ರೆ? ರಾಮಾಯಣ ಅಂತಂದ್ರೆ ರಾಮನ ಕತೆ. ಹಾ. ರಾಮಾಯಣ ದೊಡ್ಡ ಕತೆ, ಅದನ್ನು ಸಣ್ಣ ಮಾಡಿ ಹೇಳ್ತೆ ಇವತ್ತು ನಿಂಗೆ ಅಕ್ಕ. ಸರಿ, ಆದ್ರೆ ನೀ ಎಂತ ಹೇಳ್ತೆ? ನಾ ಎಂತ ಕೇಳ್ತೆ ಅಂದ್ರೆ, ಈಗಿನ ಮಕ್ಕಳೆಲ್ಲ ಇದ್ವಲ್ಲ, ಅವು ತಮ್ಮ ಪುಸ್ತಕದೆಲ್ಲ ಓದಾದ್ಮೇಲೆ ಬರೀ ಮೊಬೈಲ್ ಹಿಡ್ಕ ಕುತ್ಕೊಂಡ್ಬಿಡ್ತಾವ. ಇಂಥ ಕತೆ ಬಗ್ಗೆ ಎಲ್ಲ ತಿಳ್ಕತ್ವೇ ಇಲ್ಲೇ. ಈ ಕತೆ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು. ರಾಮಾಯಣ ಎಲ್ಲರಿಗೂ, ಹಿಂದೂಗಳಾದ ನಮ್ಗೆಲ್ಲರಿಗೂ ಗೊತ್ತಿರೋವು. ಅದಕ್ಕೆ ನಾನು ಇವತ್ತು ನಿನಗೆ ರಾಮಾಯಣದ ಕತೆ ಹೇಳೋವು ಮಾಡಿದ್ದೆ. ಸರಿ, ಹೇಳಾಗಾದ್ರೆ, ಕೌಸಲ ಎಂಬ ರಾಜ್ಯವನ್ನ ದಶರಥ ಎಂಬ ರಾಜ ಆಳ್ತಾ ಇದ್ದ. ಅವನಿಗೆ 3 ಜನ ಹೆಂಡತಿಯರು. ಹೆಂಡತಿಗೆ ಪತ್ನಿ ಹೇಳುತ್ತ 3 ಜನ ಪತ್ನಿಯರು. ಮೊದಲನೇ ಹೆಂಡತಿ ಹೆಸರು ಕೌಸಲ್ಯ ಹೇಳಿ. ಎರಡನೇ ಹೆಂಡತಿ ಹೆಸರು ಸುಮಿತ್ರೆ ಹೇಳಿ. ಮೂರನೇ ಹೆಂಡತಿ ಹೆಸರು ಕೈಕೇಯಿ ಹೇಳಿ. ಅವನು ಮದುವೆಯಾಗಿ ಬಹಳ ವರ್ಷ ಆದ್ರೂ ಮಕ್ಕನೇ ಆಗ್ಲಿಲ್ಲ. ಅದಕ್ಕೆ ಅವನ ಪುರೋಹಿತರನ್ನು ಕೇಳ್ದ. ಆ ಪುರೋಹಿತರು ಏನಂದ್ರು ಅಂದ್ರೆ, ನೀನು ಪುತ್ರ ಕಾಮಿಷ್ಟೇ ಯಾಗವನ್ನ ಮಾಡು, ಯಜ್ಞ ಅದು. ರಾಮಾಯಣವನ್ನು ಬರೆದರು ಯಾರು? ಓ, ರಾಮಾಯಣ ಬರೆದವರು ವಾಲ್ಮೀಕಿ ಋಷಿಗಳು. ಹಾ, ಇದು ನಮ್ಮ ಪವಿತ್ರ ಗ್ರಂಥಗಳಲ್ಲಿ ಒಂದು. ನಿಜವಾಗ್ಲೂ ಆಗಿತ್ತಾ? ಹಿಂದೆ ಆಗಿತ್ತು ಹೇಳಿ ವಾಲ್ಮೀಕಿ ಋಷಿ ಬರೆದ್ರು ಅದನ್ನು. ಸರಿ, ಕಂಟಿನ್ಯೂ ಮಾಡು. ಕೊನೆಗೆ ಅವನ ಮಕ್ಕನೇ ಇರ್ಲಿಲ್ಲ. ಅದಕ್ಕೆ ಪುರೋಹಿತರು ಕೇಳಿದಾಗ ಎಂತ ಹೇಳಿದ್ರು ಅಂದ್ರೆ, ನೀವು ಪುತ್ರ ಕಾಮಿಷ್ಟೇ ಯಜ್ಞವನ್ನು ಮಾಡು, ಅವಾಗ ನಿಂಗೆ ಮಕ್ಕ ಆಗ್ತೋ ಅಂತ ಹೇಳಿದ್ರು. ಸರಿ ಹೇಳಿ ಪುತ್ರ ಕಾಮಿಷ್ಟೇ ಯಾಗವನ್ನ ಮಾಡ್ದ. ಮಾಡಾದ ಮೇಲೆ ಅವಾಗ ಮಕ್ಕ ಅದ. ಕೌಸಲ್ಯಗೆ ರಾಮ, ಆಮೇಲೆ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ, ಆಮೇಲೆ ಕೈಕೆಗೆ ಭರತ. ಹಿಂಗೆ 4 ಜನ ಮಕ್ಕ ಆಗ್ತ. 4 ಜನ ಮಕ್ಕನು ದೊಡ್ಡ ಆಗ್ತ. ಅವಕ್ಕೆಲ್ಲ ಯಾವ್ಯಾವ ವಿದ್ಯೆಯನ್ನ ಕಾಲಕ್ಕೆ ಯಾವ್ಯಾವ ವಿದ್ಯೆಯನ್ನ ಕಲಿಸವ ಎಲ್ಲಾ ವಿದ್ಯೆಯನ್ನು ಕಲಿಸ್ತಾ, ಉಪನಯನ ಎಲ್ಲ ಮಾಡ್ತಾ, ಎಲ್ಲದನ್ನೂ ಮಾಡ್ತಾ. ಅದ್ರಲ್ಲಿ ದೊಡ್ಡ ರಾಮಾಗಿರ್ತ. ಹಿಂಗಾಗಿ ಅಲ್ಲೇನಾಗ್ತು ಅಂದ್ರೆ, ಜನಕ ಮಹಾರಾಜಂಗ ಒಂದು ಮಗಳೇ. ಆ ಮಗಳ ಹೆಸರು ಸೀತೆ. ಅವಳ ಮದುವೆ ಮಾಡೋಳಿ ಅವನು ಸ್ವಯಂವರವನ್ನ ಏರ್ಪಡಿಸ್ತಿದ್ದ. ಆ ಸ್ವಯಂವರದಲ್ಲಿ ಶಿವಧನಸ್ಸನ್ನ ಮುರಿಯವು. ಅದನ್ನು ಯಾರು ಮುರಿತೋ ಅವಕ್ಕೆ ತನ್ನ ಮಗಳು ಸೀತೆಯನ್ನು ಕೊಡ್ತೆ. ಅಜ್ಜಿ, ಈ ಮಕ್ಕಳದಲ್ಲಿ ಯಾರಿಗೆ ಫೇವ್ರೆಟ್ ಆಗಿತ್ತು? ದಶರಥಂಗ ರಾಮ ಅಂದ್ರೆ ಪ್ರೀತಿಯಾಗಿತ್ತು ಯಾವಾಗ್ಲೂ. ಯಾಕೆಂದ್ರೆ ಅವನು ಬಹಳ ಒಳ್ಳೆಯವಾಗಿದ್ದ, ಮತ್ತೆ ಸಮಾಧಾನಿ ಆಗಿದ್ದ, ತಂದೆ ತಾಯಿಗಳ ಮಾತನ್ನೆಲ್ಲ ಕೇಳ್ತಿದ್ದ, ಸತ್ಯವಂತ ಆಗಿದ್ದ, ನಿಷ್ಠಾವಂತ ಆಗಿದ್ದ. ಅದಕ್ಕೆ ಅವ ಅಂದ್ರೆ ಪ್ರೀತಿಯಾಗಿತ್ತು. ಕೊನೆಯಾಗಿ ರಾಮ ದೊಡ್ಡಾಗಿರ್ತನಲ್ಲ, ರಾಮ ಲಕ್ಷ್ಮಣ ಸೇರಿ ಆ ಸ್ವಯಂವರಕ್ಕೆ ಹೋಗ್ತಾ. ಆ ಸ್ವಯಂವರಕ್ಕೆ ಹೋಗಿ ರಾಮ ಎಂತ ಮಾಡ್ತಾ, ಶಿವಧನಸ್ಸನ್ನು ಎತ್ತು ಬಿಡ್ತಾ. ಎತ್ತು ಕೂಡಲೇ ಮಹಾರಾಜ ಎಂತ ಮಾಡ್ತಾ, ತನ್ನ ಮಗಳು ಸೀತೆಯನ್ನ ಅವಂಗೆ ಮದುವೆ ಮಾಡಿ ಕೊಡ್ತಾ. ಸೀತೆ ಕರ್ಕೊಂಡು ಅವ ಅಯೋಧ್ಯೆಗೆ ಬತ್ತ. ಅಯೋಧ್ಯೆಗೆ ಬಂದ ಮೇಲೆ ಎಂತ ಆಗ್ತು ಅಂದ್ರೆ, ಆವಾಗ ದಶರಥ ಮಹಾರಾಜಂಗೆ ರಾಜ್ಯಭಾರವನ್ನು ನಡೆಸಿ ಸಾಕಾಗಿತ್ತ. ತನ್ನ ಮಕ್ಕಳಿಗೆ ಯಾರಿಗಾರು ಪಟ್ಟಾಭಿಷೇಕ ಮಾಡಿ ತನ್ನ ಕೆಲಸವನ್ನು ಅವಕ್ಕೆ ವಹಿಸ್ಕೊಡೋ ಹೇಳಿ ಅವನು ನಿರ್ಧಾರ ಮಾಡ್ತಾ.
ಅವಂಗೆ ರಾಮ ಅಂದ್ರೆ ಪ್ರೀತಿ, ಮತ್ತು ರಾಮನು ಚೆನ್ನಾಗೇ ಎಲ್ಲ ಕೆಲಸವನ್ನು ಮಾಡ್ತಾಳೆ. ರಾಮನಿಗೆ ಪಟ್ಟಾಭಿಷೇಕ ಮಾಡುವು ಮಾಡಿರ್ತ. ಅದನ್ನ ಎಲ್ಲರಿಗೂ ಹೇಳ್ತಾ, ಎಲ್ಲರಿಗೂ ಹೇಳ್ದೆ. ಅವು ಎಲ್ಲರೂ ರಾಮನಿಗೆ ಮಾಡಿದ್ರೆ ಅಡ್ಡಿಲ್ಲೇ, ಭಾರಿ ಒಳ್ಳೆ ಮನುಷ್ಯ, ಮಾಡು ಅವನಿಗೆ ಮಾಡೋದು ಹೇಳ್ತ. ಆದರೆ ಅವನು ಪ್ರೀತಿ ಹೆಂಡತಿ ಇರ್ತಲಲ್ಲ, ಲಾಸ್ಟ್ನವಳು ಅವಳು ಕೈಕೇಯಿ, ಅವಳಿಗೂ ಹೋಗಿ ಹೇಳ್ತಾ. ಅವಳಿಗೆ ಒಪ್ಪಿಗೆ ಆಗ್ತಿಲ್ಲ. ಎಂತಕ್ಕೆ ಅಂದ್ರೆ ಅವಳ ಮಗ ಭರತ ಇರ್ತನಲ್ಲ, ನನ್ನ ಮಗ ಭರತಂಗೆ ಪಟ್ಟಾಭಿಷೇಕ ಮಾಡವು, ರಾಮಂಗೆ ಮಾಡೋದು ಬೇಡ ಅಂತ. ಅದು ದಶರಥಂಗೆ ಬೇಜಾರಾಗ್ತು. ಅವಂಗೆ ರಾಮಂಗೆ ಮಾಡೋ ಇರ್ತಲ್ಲ, ಈ ಕೈಕೇಯಿ ಹಿಂಗೆ ಹೇಳ್ಬಿಟ್ಲಲ್ಲ ಹೇಳಿ ಬೇಜಾರಾಯ್ತು. ಕಡೆಗೆ ಕೈಕೇಯಿಗೇನೋ ಏನಾದರೂ ಮಾಡಿ ದಶರಥನ ತಲೆ ತಿರುಗಿಸಿ ತನ್ನ ಮಗಂಗೆ ಪಟ್ಟಾಭಿಷೇಕ ಆಗೋಂಗೆ ಮಾಡವು ಹೇಳಿ. ಅವಳದೊಂದು ಸೇವಕಿ ಇರ್ತ, ಅವಳ ಹೆಸರು ಮಂಥರೆ. ಅವಳಿಗೆ ನೆನಪಿಸ್ತಾ, ನೀವೊಂದು ಕೆಲಸ ಮಾಡು, ಹಿಂದೆ ದಶರಥಂಗೆ ಯುದ್ಧದಲ್ಲಿ ನೀ ಸಹಾಯ ಮಾಡಿದ್ದೆ, ಆವಾಗ ನಿನ್ನ ಹತ್ರ 2 ವರ ಕೇಳೋಳು ಹೇಳಿದ್ದ. ನೀ ಆವಾಗೆಂತ ಹೇಳಿದ್ದೆ, ನಾ ಈಗ ವರ ಕೇಳೋದಿಲ್ಲ, ಬೇರೆ ಸಂದರ್ಭದಲ್ಲಿ ಕೇಳ್ತೆ ಆ ವರನ ಹೇಳಿದ್ದೆ. ಆ ವರ ನೀ ಕೇಳ್ಬಿಡು ನೀನು ಅಂತ ಹೇಳ್ತಾ. ಉಳಿಗೂ ಹೌದು ಹೌದು ಹೋಳು ಕಾಣ್ತು. ಅವಾಗ ದಶರಥಂಗೆ ಕೇಳ್ತಾ, ನಾನು ಹಿಂದೆ ನೀವು ನನಗೆ 2 ವರ ಕೊಡ್ತೆ ಹೇಳಿದ್ರಿ, ಆ ವರವನ್ನು ನಾ ಈಗ ಕೇಳ್ತಾ ಇದ್ದೆ ಅಂತ ಹೇಳ್ತಾ. ಎಂತ ಕೇಳ್ತಾ ಇದ್ದೆ ಹೇಳು. ಅವಾಗ ರಾಮಂಗೆ 14 ವರ್ಷ ವನವಾಸ ಕಳ್ಸವು, ಭರತಂಗೆ ಪಟ್ಟಾಭಿಷೇಕ ಮಾಡವು ಹೇಳ್ತಾ. ಹೌದು, ಅವನಿಗೆ ತುಂಬಾ ಬೇಜಾರಾಗೋಗ್ತು. ಕೊಟ್ಟ ಮಾತನ್ನ ತಪ್ಪಂಗೂ ಇಲ್ಲ, ಮಾತು ಕೊಟ್ಟ ಮಾತನ್ನ ತಪ್ಪಿದ್ದ ಹೇಳಾಗ್ತು. ಹಂಗೇಳಿ ಪ್ರೀತಿ ಮಗ ರಾಮನನ್ನ ವನವಾಸಕ್ಕೆ ಕಳಿಸಿದ್ರೆ ಅವಂಗಲ್ಲಿ ಕಷ್ಟ ನೋವು ಎಲ್ಲ ಆಗ್ತು. ಅದನ್ನೂ ನೋಡಲಾಗ್ತಿಲ್ಲ. ಅವಂಗೆ ತುಂಬಾ ಬೇಜಾರಾಗಿ ಚಿಂತೆ ಮಾಡ್ತಾ ಕುತ್ಕೊಂಡ್ಬಿಡ್ತಾನೆ. ಮಾತನ್ನ ಬ್ರೇಕ್ ಮಾಡಿದ? ಮಾತನ್ನು ಬ್ರೇಕ್ ಮಾಡಲಿಲ್ಲ, ಸುಮ್ಮನೆ ಅವ ಚಿಂತೆ ಮಾಡ್ತಾ ಯೋಚನೆ ಮಾಡ್ತಾ ಕುತ್ಕೊಂಡ. ಎಂತ ಮಾಡವು, ಈ ಕಡೆಗೆ ಮಾಡಂಗೂ ಇಲ್ಲೇ ಬಿಡಂಗೂ ಇಲ್ಲ, ಏನ್ ಮಾಡವು ಯೋಚನೆ ಮಾಡ್ತಿದ್ದ. ಅವಾಗ ರಾಮ ಬತ್ತ. ರಾಮ ಬಂದು, ಅಪ್ಪ ಯಾಕೆ ಯೋಚನೆ ಮಾಡ್ತಾ ಇದ್ದಿ, ಯಾಕೆ ಬೇಜಾರು ಮಾಡ್ಕೊಂಡೆ, ಯಾಕೆ ಸುಮ್ಮನೆ ಕುತ್ಕೊಂಡೆ ಅಂತ ಆವಾಗ ಹೇಳ್ತಾ ವಿಷಯವನ್ನ. ಹೀಗೆ ನಿಂಗೆ ಪಟ್ಟಾಭಿಷೇಕ ಮಾಡಿದ್ದೆ, ಅದು ನಿನ್ನ ಚಿಕ್ಕಮ್ಮ ಹಿಂಗೆ ಹೇಳ್ತಲು, ತನ್ನ ಮಗಂಗೆ ಭರತಂಗೆ ಮಾಡು ಹೇಳ್ತಲು. ಅದು ನಂಗೆ ತುಂಬ ಬೇಜಾರಾಯ್ತು. ಅವಾಗ ನೀ ಏನು ಬೇಜಾರು ಮಾಡ್ಕೊಳ್ಳಡ, ನಾ ಇದ್ದೆ, ನಾ ವನವಾಸಕ್ಕೆ ಹೋಗಲು ರೆಡಿ ಇದ್ದೆ. 14 ವರ್ಷ ನಾವು ಹೋಗುತ್ತೆ, ನಾ ಆರಾಮಾಗಿ ಹೋಗುತ್ತೆ, ನೀ ಯಾವುದೇ ಚಿಂತೆ ಮಾಡಡ, ನೀ ಭರತಂಗೆ ಪಟ್ಟಾಭಿಷೇಕ ಮಾಡಲ್ಲಡ್ಡಿಲ್ಲ, ನಂಗೆ ಯಾವುದೇ ಬೇಜಾರಿಲ್ಲ, ನಿನ್ನ ಮಾತನ್ನು ನಾನು ನಡೆಸ್ಕೊಡ್ತೆ ಹೇಳಿ ತಂದೆ ಮಾತು ಕೊಡ್ತಾ. ಆವಾಗ ಅವನೇ ಅಡ್ಡಿಲ್ಲ ಹೇಳಿ ಒಪ್ಕೊಂಡ ಮೇಲೆ ಅವೆಂತ ಮಾಡ್ತಾ ವನವಾಸಕ್ಕೆ ಮಾರನೇ ದಿವಸ ವನವಾಸಕ್ಕೆ ಹೋಗಲು ರೆಡಿ ಆಗ್ತಾ. ಅದು ದಶರಥಂಗೆ ಬಿಲ್ಕುಲ್ ಮನ್ಸು ಇರ್ತಿಲ್ಲ, ಆದರೆ ಅನಿವಾರ್ಯ, ಕಳಿಸ್ಲೇಬೇಕು, ಮಾತಿಗೆ ಮುಟ್ಕೊಳ್ಳೇಬೇಕು. ಹೀಗಾಗಿ ಅವನನ್ನು ಮಾರನೇ ದಿವಸ ರಾಮನ ಜೊತೆಗೆ ಸೀತೆ ತಾನೂ ಹೋಗ್ತೇ ಹೇಳಿ. ಸೀತೆ ಹೋದ ಮೇಲೆ ಲಕ್ಷ್ಮಣ, ನಾನು ಯಾವಾಗೂ ರಾಮನ ಜೊತೆಗೆ ಪವನೆ, ನಾನು ಗೊತ್ತೇ ಹೇಳ್ತ. ರಾಮ, ಸೀತೆ ಮತ್ತು ಲಕ್ಷ್ಮಣ 3 ಜನ ವನವಾಸಕ್ಕೆ ಹೋಗ್ತಾರೆ. ಆ ಟೈಮ್ನಲ್ಲಿ ಭರತ ಇರ್ತಿರ್ತೀನಿ ಇಲ್ಲೇ. ಅವ ಎಲ್ಲಿ ಹೋಗಿದ್ದ ಅಂದ್ರೆ ಅವನ ಅಜ್ಜಿ ಮನೆ ಕಲಿಯಲು ಹೋಗಿದ್ದ. ಹೌದಾ? ಕೊನೆಗೆ ಅವ ಇಲ್ದೆ ಹೋದಾಗ ಇವ ವನವಾಸಕ್ಕೆ ಹೋಗ್ಬಿಡ್ತ. ಆಮೇಲೆ ದಶರಥಂಗೆ ಅಪ್ಪ ಇದ್ನಲ್ಲ ದಶರಥ, ಅವಂಗದೇ ಚಿಂತೆ ಆಗೋಗ್ತು. ಅಯ್ಯೋ ರಾಮನ್ ಕಷ್ಟ ಕೊಟ್ಟನಲ್ಲ ನಾನು ಹೇಳಿ ಅದೇ ಚಿಂತೆ ಮಾಡಿ ಮಾಡಿ ಸರ್ಗಿ 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 ಒಂದ್ ದಿವಸ ಪ್ರಾಣನೇ ಬಿಟ್ಟು ಬಿಡ್ತಾನ. ಅಲ್ಲ ಅಜ್ಜಿ, ಭಾರತ ಎಂತಕ್ಕೆ ಅವನ ಅಜ್ಜಿ ಮನೆಗೆ ಹೋಯ್ದ ಕಲಿಯಕ್ಕೆ? ಅವನ ಕಲಿಯಲ್ಲಿ ಅಲ್ಲಿ ಕಳಿಸಿದ್ದ ಅವಳು ತಾಯಿ. ಅವನ ತಾಯಿ ಕೈಕೆಗೆ ಅವನ ಅಜ್ಜಿ ಮನೆಗೆ ಹೋಗಿ ಕಳಿಸಿದ್ದ, ಅಜ್ಜಿ ಮನೆ ಇದ್ದಿದ್ದ. ಕೊನೆಗೆ ಇಲ್ಲಿ ದಶರಥ ಮಹಾರಾಜ ಚಿಂತೆಯಿಂದ ಸತ್ತೋಗ್ನಲ್ಲ, ಆವಾಗ ಭರತಂಗೆ ಹೇಳಿ ಕಳಿಸ್ತ. ಅಪ್ಪ ಸದ್ದಿದ್ದ ಅಂದ್ರೆ ಮಗ ಬರ್ಲೇಬೇಕಲ್ಲ, ಅವನ ಮಗ ಬತ್ತ. ಮಗ ಬಂದ ಮೇಲೆ ಅವನ್ ಗೊತ್ತಾಗ್ತು ಕತೆ. ಓ, ನನ್ನ ಅಮ್ಮನೇ ಇಷ್ಟೆಲ್ಲ ಮಾಡಿ ನನ್ನ ಅಪ್ಪ ಸತ್ತ, ನನ್ನ ಅಣ್ಣ ವನವಾಸಕ್ಕೆ ಹೋದ ಆಳೆ. ಹಿಂಗಾಗಿ ಅಮ್ಮನ ಮೇಲೆ ಸಿಟ್ಟು ಮಾಡ್ಕತ್ತ. ನಿನ್ನಿಂದೆ ಎಲ್ಲ ಆಗದ್ದು, ನಾ ಈಗ ಹಾಲಿಗೆ ಹೋಗಿ ಅಣ್ಣನ ಕರ್ಕೊಂಡು ಬಂದ್ಬಿಡ್ತೇವೆ ವಾಪಸ್ಸು ಹೇಳಿ
ಸೀದಾ ಅಣ್ಣನ ಹುಡ್ಕೊಂಡು ಹೋಗ್ತಾ ಕಾಡಿಗೆ. ಹೋಗಿ ಅಣ್ಣನ ಭೇಟಿ ಆಗ್ತಾ. ಅಣ್ಣನ ಭೇಟಿ ಆಗಿ ಅಣ್ಣಂತ ಕಾಲು ಬಿದ್ದು ಬೇಡ್ಕತ್ತ, ಪರಿಯಾಗಿ ಬೇಡ್ಕತ್ತ. ಅಣ್ಣ ನೀ ಬಾ, ನೀನೇ ರಾಜ ಆಗೋವು, ನಾ ರಾಜ ಆಗ್ತಿಲ್ಲ, ಆ ಒಂದು ಸಾಮರ್ಥ್ಯ ನಿನಗೆ ಇದ್ದದ್ದು, ನೀ ಬಾ ಬಾ ಹೇಳ್ತ. ರಾಮ ಎಷ್ಟು ಹೇಳಿದ್ರು ಬತ್ನಿಲ್ಲ. ಇಲ್ಲೇ ನಾನು ಅಪ್ಪನ ಮಾತನ್ನು ನಡೆಸ್ಕೊಡ್ಲೇಬೇಕು, ಅಪ್ಪಂಗೆ ನಡೆಸ್ಕೊಡ್ತೇ ಇಲ್ಲ, ಮಾತು ಕೊಟ್ಟಿದ್ದೆ, ಆ ಮಾತನ್ನು ಎಂದಿಗೂ ತಪ್ಪತ್ನಿಲ್ಲ, ನಾ ಬರೋದಿಲ್ಲೇ ಅಂತ. ಆವಾಗ ಭರತ್ ಹೇಳ್ತಾ, ನಿನ್ನ ಪಾದುಕೆ ಆದರೂ ಕೊಡು, ಅದನ್ನಾರು ತಗೊಂಡು ಹೋಗಿ ಇಟ್ಕತ್ತೆ ತಾನು ನೋಡ್ತಾ. ಸರಿ, ಅದನ್ನು ಬೇಕಾದ್ರೆ ಕೊಡ್ತೆ ಹೇಳಿ, ಪಾದುಕೆ ಕೊಡ್ತ. ಆ ಪಾದುಕೆ ತಗೊಂಡು ಬಂದು ಸಿಂಹಾಸನದ ಮೇಲಿಟ್ಟು ತಾನು ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ. ಈ ಕಡೆಗೆ ಏನಾಗ್ತು ಅಂದರೆ, ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಬತ್ವಲ್ಲ, ಕಾಡಿಗೆ ಬಂದು ಅಲ್ಲೊಂದು ಕುಟೀರ ಮಾಡ್ಕೊಂಡು ಅಲ್ಲಿ ಹಣ್ಣು ಹಂಪಲ ಗಡ್ಡೆ ಗೆಣಸು ಎಲ್ಲ ತಿನ್ಕೊಂಡು ಜೀವನ ಮಾಡ್ಕೋತಿರ್ತ. ಆವಾಗ ಒಬ್ಬಳು ರಾಕ್ಷಸಿ ಬತ್ತ ಅಲ್ಲಿ. ಅವಳ ಹೆಸರು ಶೂರ್ಪನಖಿ ಹೇಳಿ. ಅವಳು ರಾಮ ಲಕ್ಷ್ಮಣ ಹಣ್ಣು ಹಂಪಲ ತರಲ್ಲಿ ಕಾಡಲ್ಲಿ ಓಡಾಡ್ತಿದ್ವಲ್ಲ, ಅವಾಗ ನೋಡ್ತಾ. ನೋಡಿ ರಾಮನ್ ನೋಡಿ ಅವಳಿಗೆ ತುಂಬ ಖುಷಿ ಆಗ್ತು. ಏನು ಚಂದಿದ್ದ, ಏನು ತೇಜಸ್ಸಿದ್ದು ಇವನು ಮುಖದ ಮೇಲೆ. ನಾನು ಮದುವೆ ಮಾಡ್ಕೊಂಡ್ರೆ ಇವನ್ನೇ ಮದುವೆ ಮಾಡ್ಕೊಳ್ಳಿ. ರಾಮನನ್ನು ಪ್ರೀತಿ ಮಾಡಲತ್ತು ಬಿಡ್ತಾ. ಕಡೆಗೆ ಆ ಪ್ರೀತಿಯನ್ನು ರಾಮನಲ್ಲಿ ಹೇಳ್ಕೊಂಡು ನನ್ನ ಮದುವೆ ಆಗು ಹೇಳೋವಳು ರಾಮನ ಭೇಟಿ ಮಾಡ್ತಾ. ಅವಳು ರಾಕ್ಷಸಿ ರೂಪದಲ್ಲಿ ಬತ್ತಲಿಲ್ಲ, ಅವಳು ಮಾಯಾವಿ ಅಲ್ದ, ಒಂದು ಸುಂದರ ಹುಡುಗಿಯಾಗಿ ಬತ್ತ ರಾಮನ ಎದುರಿಗೆ. ರಾಮ ಒಪ್ಪಿಗೆ ಮಾಡಿದನ? ಇಲ್ಲ, ರಾಮ ನಾನು ಏಕಪತ್ನಿ ವ್ರತಸ್ಥ, ನನಗೆ ಸೀತೆ ಒಬ್ಬಳೇ ಹೆಂಡತಿ, ಸೀತೆಯು ಬಿಟ್ಟು ನನಗೆ ಯಾರು ಬೇಡ, ನೀ ಎಷ್ಟೇ ಸುಂದರಿ ಆದ್ರೂ ಬೇಡ, ಹೋಗು ಅಳ್ತಾ. ಅವಳು ಹೋಗ್ತಿಲ್ಲ, ಮತ್ತೆ ಅವ್ರ ಹಿಂದೆ ಬತ್ತ. ಅವ್ರ ಜೊತೆಗೆ ಲಕ್ಷ್ಮಣ ಇರ್ತಲ್ಲ, ಅವಾಗ ಸಿಟ್ಟು ಬಂದು ಹೋಗ್ತಾವ. ಅವ ಸಿಟ್ಟು ಬಂದು ಅವಳಿಗೆ ಬಾಣ ಬಿಟ್ಬಿಡ್ತ. ಅವಳು ಮೂಗೆ ಕಿತ್ತೋಗ್ತು. ಅವಳು ಅಯ್ಯಯ್ಯೋ ಹೇಳಿ ಓಡೋಗ್ತಾ. ಎಲ್ಲಿ ಓಡೋಗ್ತಾ ಗೊತ್ತಿದ್ದ? ಅವಳು ರಾವಣನ ಸಹೋದರಿಯಾಗಿರ್ತಾ, ರಾವಣನ ತಂಗಿಯಾಗಿರ್ತಾ. ರಾವಣ ಇದ್ದಲ್ಲಿ ಓಡೋಗ್ತಾ. ರಾವಣ ಇದ್ದಲ್ಲಿ ಹೋಗಿ ಹೇಳ್ತಾ, ನಾನು ಕಾಡಲ್ಲಿ ಇದ್ದಿದ್ದೆ, ಆವಾಗ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಹೇಳ 3 ಜನ ಬಂದ. ಸೀತೆ ಎಂತ ಚಂದಿದ್ದ ಅಂದ್ರೆ ಇಡೀ ಜಗತ್ತಲ್ಲಂತ ಸ್ತ್ರೀನೇ ಇಲ್ಲೇ, ಅಷ್ಟು ಚಂದಿದ್ದ. ಅವಳು ನಿನ್ನ ಪಟ್ಟದ ರಾಣಿ ಆಗಲ್ ಭಾರಿ ಯೋಗ್ಯ ಇದ್ದ ನೋಡು. ನಾ ಅದನ್ನು ಕೇಳಲು ಹೋಗಿದ್ದೆ, ಸೀತೆಯನ್ನು ಕಳಿಸ್ಕೊಡಿ ಹೇಳಿ. ಆವಾಗ ನನಗೆ ಹಿಂಗೆ ಹೊಡೆದ ನೋಡು ಅಂತ ಸುಳ್ಳತ್ತ. ಅವಳು ರಾಮನ ಮದುವೆಗಳು ಹೋದವಳು, ತಾನು ಇನ್ನು ಸಲುವಾಗಿ ಸೀತೆ ಕೇಳಲು ಹೋಗಿದ್ದೆ. ಇಲ್ದ್ರೆ ರಾವಣ ಅವನ ಜೊತೆ ಜಗಳಕ್ಕೆ ಬತ್ನಿಲ್ಲ, ಹೌದಾ? ಅವನ ಬಗ್ಗೆ ಹೇಳಿದ್ರೆ ಬತ್ನಲ್ಲ, ಅವಳು ನಿನ್ನ ಸಲುವಾಗಿ ಹೋಗಿದ್ದೆ, ನಿನ್ನ ಸಲುವಾಗಿ ಹೋಗಿ ನನಗೆ ಹಿಂಗಾತು ನೋಡು ಹೇಳಿ ಗೊಳೋಳು ಅಳುತ್ತ. ಆವಾಗ ರಾಮ ಹೇಳ್ತಾ, ಸುಮ್ಮನಿರು, ನಾನು ಆ ಸೀತೆ ಕರ್ಕ ಬತ್ತೆ, ಎಂಥದಾರು ಮಾಡಿ, ಅಷ್ಟು ಚಂದ ಇದ್ಲ, ಹಂಗಾರೆ ಗ್ಯಾರಂಟಿ ನಾನು ಎಂಥದಾರು ಮಾಡಿ ಅವಳನ್ನ ಕಾಡಲ್ಲಿದ್ದ ಅಂದ್ಮೇಲೆ ನಾ ಕರ್ಕೊಂಡು ಬಂದೇ ಬತ್ತೆ ಹೇಳಿ. ರಾವಣ ಅಲ್ಲಿ ತಾವ ರಾಕ್ಷಸ ರೂಪದಲ್ಲಿ ಬತ್ನೆಲ್ಲೇ, ಅವನು ಮಾರುವೇಷ ಬೇರೆ ವೇಷದಲ್ಲಿ ಬರ್ತಾ. ಯಾವ ವೇಷದಲ್ಲಿ? ಒಂದು ವಯಸ್ಸಾದ ಸನ್ಯಾಸಿ ರೂಪದಲ್ಲಿ ಬತ್ತ. ಬಂದು ನೋಡ್ತಾ ದೂರಿಂದ. ಅವರು ಕಾಡಿನಲ್ಲಿ ಒಂದು ಕುಟೀರ ಕಟ್ಕೊಂಡಿರ್ತವಲ್ಲ, ಅದನ್ನು ನೋಡ್ತಾ. ಅದ್ರೊಳಗಡೆ ರಾಮ ಲಕ್ಷ್ಮಣ ಇರೋದೆಲ್ಲ ನೋಡ್ತಾ. ಓ, ರಾಮ ಲಕ್ಷ್ಮಣ ಎಲ್ಲ ಇದ್ದ ಇಲ್ಲೆಯ, ಇವೆಲ್ಲ ಇದ್ರೆ ಸೀತೆ ಹೆಂಗೆ ಹೇಳ್ಕೊಂಡು ಹೋಗಲಾಗ್ತು, ಅವು ತಡೆದು ಬಿಡ್ತಾವದ. ಅದಕ್ಕೆ ಹೆಂಗಾದ್ರೂ ಮಾಡಿ ಇವರಿಬ್ಬರನ್ನ ಹೊರಗೆ ಕಳಿಸವಲ್ಲ ಹೇಳಿ ಅವನ ಮಾರೀಚಾಳ ಅವನ ಮಾವಿರ್ತ. ಆ ಮಾವನ ಕರ್ಸ್ಕತ್ತ. ಮಾವನ ಕರೆಸಿ, ನೀ ಅಂತ ಮಾಡು ಅಂದರೆ ಮಾಯಾಜಿಂಕೆ ರೂಪವನ್ನು ತಾಳಿ ಅಲ್ಲಿ ಆ ಕುಟೀರದ ಆಚೆ ಈಚೆ ಓಡಾಡ್ತಾ ಇರು. ಅದನ್ನು ಸೀತೆ ನೋಡ್ತಾ. ಆವಾಗ ಅದನ್ನು ಹಿಡಿಯಲೆ ರಾಮ ಲಕ್ಷ್ಮಣ ಹೊರಗಡೆ ಹೋಗ್ತಾ. ಆವಾಗ ನಾನು ಸೀತೆ ಹೇಳ್ಕೊಂಡು ನಡೀತೆ ಅಂತ ಹೇಳ್ತಾ. ಹಂಗೆ ಅಂತ ಆಗ್ತು ಅಂದ್ರೆ ಆ ಮಾರೀಚ ಬಂಗಾರದ ಜಿಂಕೆ ವೇಷಾಯಕ ಬತ್ತ. ವೇಷಾಯಕ ಬಂದು ಆ ಕುಟೀರದ ಸುತ್ತಮುತ್ತ ಓಡಾಡ್ಕೋತಿರ್ತ.
ಅದನ್ನು ಕಿಟಕಿಯೆಲ್ಲ ಹಿಂಗೆ ನೋಡ್ತಾ ಸೀತೆ, ಬಂಗಾರದ ಜಿಂಕೆ ಭಾರಿ ಚಂದಕ್ಕಿದ್ದಳ. ರಾಮಂಗೆ ಹೇಳ್ತಾ, ನನಗೆ ಆ ಜಿಂಕೆ ಬೇಕೇ ಬೇಕು, ನೀವು ಎಂತ ಮಾಡ್ತಾರೋ ಗೊತ್ತಿಲ್ಲ, ನನಗೆ ಆ ಜಿಂಕೆ ತಂದ್ಕೊಡಿ ಅಂತ ಹೇಳ್ತಾ. ಅದು ಕಾಡಿನಲ್ಲೆಲ್ಲ ಬಂಗಾರ ಜಿಂಕೆ ಅಂತ ಇತ್ತು, ಎಂಥದಾರು ಮಾಯದ ಜಿಂಕೆ ಅದಕ್ಕೂ ಬೇಡ ಬೇಡ ಅದು ಎಷ್ಟು ಹೇಳ್ತಾ. ಸೀತೆ ಕೇಳ್ತಲೇ ಇಲ್ಲ, ನಂಗೆ ಬೇಕೇ ಬೇಕು ಆ ಮಾಯ ಜಿಂಕೆ ಅಂತ ಹೇಳ್ತಾ. ಕಾಡೆ ಹಂಗೆ ಸರಿ ಹಂಗಾರೆ ನಾನು ಅದನ್ನು ಹಿಡ್ಕೊಂಬತ್ತೆ ಹೇಳಿಕ್ಕೆ ರಾಮ ಬಿಲ್ಲು ಬಾಣ ತಕೊಂಡು ಹೋಗ್ತಾ. ಆ ಜಿಂಕೆ ರಾಮ ಬಂದವನು ಕೂಡ ಓಡ್ತು 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 ಮರೆಯಾಗಿ ಓಡ್ಬಿಡ್ತು. ಕೊನೆಗೆ ಇವ ಅದಕ್ಕೆ ಬಾಣವನ್ನು ಬಿಡ್ತಾ. ಬಾಣ ಬಿಟ್ಕೊಳ ಅದಕ್ಕೆ ಬಾಣ ತಾಗಿ ಅದು ಜಿಂಕೆ ಸತ್ತೋಗ್ತು. ಅದು ಜಿಂಕೆ ಆಗಿರ್ತಿಲ್ಲ, ಮಾರೀಚ ಒಂದು ರಾಕ್ಷಸ ಆಗಿರ್ತ. ಅವನು ಸತ್ತೋಗ್ತಾನ? ಅವನು ಸತ್ತೋಗ್ತಾ. ಅವ್ನು ಸಹಾಯಕರಕ್ಕೆ ಅಂತ ಮಾಡ್ತಾ ಅಂದರೆ ಲಕ್ಷ್ಮಣ 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 ಹೇಳಿ ಕೂತ್ಕೊಂಡು ಸತ್ತೋಗ್ತಾ. ಇಲ್ಲ ಮನೇಲಿದ್ದು ಲಕ್ಷ್ಮಣಂಗೆ ರಾಮ ನನ್ನ ಹೆಸರು ಕೂಗ್ನಲ್ಲ, ರಾಮಂಗೆ ಎಂಥದ್ದು ಆತನ ತಡಿ ಅತ್ತಿಗೆ ನಾನು ನೋಡ್ಕೊಬತ್ತೆ. ಅತ್ತಿಗೆ ಅಲ್ಲ ಅವಳು ಸೀತೆ, ಅತ್ತಿಗೆ ನಾನು ನೋಡ್ಕೊಬತ್ತೆ, ನನ್ನ ಅಣ್ಣಂಗೆ ಎಂಥದ್ದು ಆತರು ಲಕ್ಷ್ಮಣ ಲಕ್ಷ್ಮಣ ಹೇಳಿ ಕೂಗ್ತಾ. ಆದರೆ ನೀವು ಹೊರಗೆ ಬರಡ ಅಂತ. ಅಡ್ಡಿಲ್ಲ ನಾ ಹೊರಗೆ ಬರೋದಿಲ್ಲ, ಅದು ನಾನು ನೀವು ನಂಬಿಗಿಲ್ಲ. ಎಲ್ಲರೂ ನೀವು ಹೊರಗೆ ಬಂದುಬಿಟ್ರೆ ಅದು ಮಾಯದ್ದೇನಾದ್ರು ಆಗಿದ್ರೆ ನಾನು 3 ಗೆರೆ ಎರ್ದಿಕ್ಕೆ ಹೋಗ್ತೆ. ಈ 3 ಗೆರೆ ದಾಟಿ ಯಾರೇ ಕಾದ್ರು ನೀವು ಬರಡ. ಯಾರೇ ಕಾದ್ರು ಆ ಲಕ್ಷ್ಮಣ ರೇಖೆ ಹತ್ತದ ಅಲ್ಲ. ಆ 3 ಗೆರೆ ಅಲ್ಲ ದೆವ್ವ 3 ಗೆರೆ ಕ್ರಾಸ್ ಮಾಡ್ರಿ ಏನಾಗ್ತು ಮುಂದೆ ಹೇಳ್ತೇನೆ ನಾನು. ಅದು ಎಂತ ಆಗ್ತು ಅಂದ್ರೆ ದೆವ್ವ ಅಲ್ಲ ರಾಕ್ಷಸಮ. ಅದು ಎಂತ ಆಗ್ತು ಅಂದ್ರೆ ಅದು ಲಕ್ಷ್ಮಣ ಅಷ್ಟು ಮಾಡಿಕ್ ಹೋಗ್ತಾ. ಆ ಗೆರೆ ದಾಟಿ ಬರಡ ಹೇಳಿಕ್ ಹೋಗ್ತಾ ಅವಳಿಗೆ. ಕೊಡೆ ಹಾಗೆ ಅಡ್ಡಿಲ್ಲ, ನಾ ಗೆರೆ ದಾಟಿ ಬತ್ಮೇಲೆ ನೀ ಬೇಗ ಹೋಗು, ರಾಮಗೆ ಅಂತ ಆತನ ಬೇಗ ಹೋಗು ಅಂತ. ಸರಿ ಅಂತ ಅವನು ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತಾ. ಕೊನೆಗೆ ಗಿಲ್ ಇವ್ ನೋಡ್ಕೋತಿರ್ತಾ ಮರೆಯಲ್ಲಿ ನಿಂತ್ಕೊಂಡು. ಯಾರುಳು? ರಾವಣ. ರಾವಣ ನೋಡ್ತಾ ಇರ್ತಾ. ಅವ ಮುದುಕಾದ ಒಂದು ಸನ್ಯಾಸಿ ವೇಷ ಹಾಕೊಂಡಿರ್ತನಲ್ಲ, ಬಂದು ಅವಾಗ ಬತ್ತ ಇವ್ರ ಮನೆ ಬಾಗ್ಲೆದ್ರಿ ಬಂದ್ಕೊಂಡು ಭವತಿ ಭಿಕ್ಷಾಂದೇಹಿ ಹೇಳ್ತಾ. ಹಾಗಂದ್ ಕೂಡ ಅವಳು ಯಾರೋ ಭಿಕ್ಷುಕರು ಬಂದ ಭಿಕ್ಷೆ ಹಾಕವು ಹೇಳಿ ಅವಳಂತ ಮಾಡ್ತಾ ಒಂದು ಮರದಲ್ಲಿ ಅಕ್ಕಿ ಕಾಯಿ ಎಲ್ಲ ಹಾಕ್ಕೊಂಡು ಅವನಿಗೆ ಕೊಡೋಣ ಹೇಳಿ ಹಣ್ಣು ಹಂಪಲಗಳೆಲ್ಲ ಇಟ್ಕೊಂಡು ಬತ್ತ. ಅವನು ಕೊಡೋಣ ಬತ್ತ. ಆವಾಗ ಬಂದಾಗ ಇವೆಂತ ಮಾಡ್ತಾನೆ, ಅವಾಗ ಕೇಳಿದ್ಯಲ್ಲ ರಾವಣವ ಗೆರೆ ಹತ್ರ ಬಂದರೆ ಎಂತ ನೋಡಿ. ಈಗ ಅವ ತಕ್ಕಳ ಹೇಳ ಗೆರೆ ಹತ್ರ ಬತ್ತ. ಗೆರೆ ಹತ್ರ ಬಂದ್ಬಿಟ್ಟು ಪಕ್ಕಂತ ಬೆಂಕಿ ಹೇಳ್ತು ಅಲ್ಲಿ. ಗೆರೆ ದಾಟಲೇ ಆಗ್ತಿಲ್ಲ ಅವನಿಗೆ. ಅಷ್ಟು ಶಕ್ತಿಯುತವಾದ ಗೆರೆ ಹಾಕಿತ್ತ ಲಕ್ಷ್ಮಣ. ಕೊನೆಗೆ ಅವನ್ ಗೊತ್ತಾತು, ಓಹೋ ನಾ ಬರ್ಲಾಗ ಹೇಳಿ ಹಿಂಗ್ ಮಾಡಿದ್ದ ಅವಳಿ. ಹಂಗಾದ್ರೆ ಆ ರಾಕ್ಷಸ ಏನ್ ಮಾಡಿದ್ದ? ಅವ್ ಏನ್ ಮಾಡ್ತಾ ಅಂದ್ರೆ ತಾ ದಾಟಿ ಹೋಗ್ತಿಲ್ಲ, ಹಿಂದೆ ನಿಂತ್ಕತ್ತ. ನನಗೆ ಬಹಳ ಕಾಲು ನೋವು ಆಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ಅಮ್ಮ, ನೀವೇ ತಂದು ಹಾಕಿ ಹತ್ತ. ಈಗ ಬಂದು ಭಿಕ್ಷುಕಂಗೆ ಎಂಥದ್ದು ಹಾಕದೆ ಹಂಗೆ ಕಳಿಸಿದ್ರೆ ಪಾಪ ಗೊತ್ತಲ್ಲ. ಹಿಂಗಾಗಿ ಇವಳು ಅನಿವಾರ್ಯ ಹೇಳಿ ಎಂತ ಮಾಡ್ಬಿಡ್ತಾ ಅಂದ್ರೆ ಆ ಗೆರೆ ದಾಟಿ ಬಂದ್ಬಿಡ್ತಾ. ಗೆರೆ ದಾಟಿ ಬಂದ ಅಂದ ಕೂಡ ಅವಳು ಎಳ್ಕೊಂಡು ನಡೀತಾ. ಅವನು ವಿಮಾನದಲ್ಲಿ ಕೂಡಿಸ್ಕೊಂಡು ಲಂಕೆ ಕರ್ಕೊಂಡು ಬಂದ್ಬಿಡ್ತಾ. ಲಂಕೆ ಕರ್ಕೊಂಡ್ಬಂದು ಅವ ಎಂತ ಮಾಡ್ತಾ ಅಂದ್ರೆ ಅಲ್ಲಿ ಒಂದು ಅಶೋಕವನದಲ್ಲಿ ಅವಳನ್ನ ಇಟ್ಟಿರ್ತ. ಯಾರನ್ನ? ಸೀತೆಯನ್ನ ತನ್ನ ಇದಕ್ಕೆ ಕರ್ಕೊಂಡು ಹೋಗ್ತಿಲ್ಲ. ಅಲ್ಲಿ ಅಶೋಕವನದಲ್ಲಿ ಎಂತ ಕೆಟ್ಟಿರ್ತ ಅಂದ್ರೆ ಅವಂಗೆ ಹಿಂದೊಬ್ಬಳು ಶಾಪ ಕೊಟ್ಟಿರ್ತ, ನಿಂಗೆ ಮನಸ್ಸಿಲ್ದೆ ಇದ್ದು ಹುಡುಗಿನೆಲ್ಲ ಹಂಗೆ ಮುಟ್ಟಿದ್ರೆ ನೀ ಸುಟ್ಟು ಬಿದ್ದು ಹೋಗ್ತೆ ಹೇಳಿ, ಭಸ್ಮಾಗ ಹೋಗ್ತೆ ನೀನು ಹೇಳಿ. ಅವು ಒಪ್ಪೆ ನೀ ಅವರನ್ನು ಮುಟ್ಟವು, ಅಲ್ಲಿ ತನಕ ನೀವು ಅವರನ್ನ ಮುಟ್ಟಿದ್ರೆ ಅಂತ ಆಗ್ತು, ಕೆಟ್ಟ ಯೋಚನೆಯಿಂದ ಅವಳನ್ನು ಮುಟ್ಟಿದ್ರೆ ನೀ ಭಸ್ಮಾಗ ಹೋಗ್ತೆ ಹೇಳಿ ಶಾಪ ಕೊಟ್ಟಿರ್ತ. ಅದಕ್ಕಾಗಿ ಅವನು ಸೀತೆಯೇ ಮನ ಒಲಿಸ್ಕೊಂಡೇ ತನ್ನ ರಾಣಿ ಮಾಡ್ಕೊಳ್ಳವು ಅವಳನ್ನ ಹೇಳಿ ಅವಳನ್ನ ಅಶೋಕವನದಲ್ಲಿ ಇಟ್ಟಿರ್ತ. ಅವಳು ಕಾಯಲೆ ಅಂತ ಮಾಡಿರ್ತಾವ ಅಂದ್ರೆ ಒಂದು 3-4 ಮಂದಿ ರಾಕ್ಷಸರನ್ನು ಇರ್ತಿತ್ತ. ಅವು ದಿನ ಸೀತೆಗೆ ರಾವಣ ಅಷ್ಟು ಒಳ್ಳೆಯವ ಇಷ್ಟು ಒಳ್ಳೆವ, ನಿನ್ನ ರಾಮನೇ ಉಪಯೋಗ ಇಲ್ಲ, ನಿನಗೆ ನೋಡು ಕಾಡಿನೆಲ್ಲ ಕರ್ಕೊಂಡೋಗಿ ಕಷ್ಟ ಕೊಡ್ತಾ, ನೀನು ಈ ರಾವಣನ ಮದುವೆ ಆದರೆ ನೀ ಭಾರಿ ಚೆನ್ನಾಗಿರ್ತೆ, ಹಂಗಿರ್ತೆ ಹಿಂಗಿರ್ತೆ ಹೇಳಿ ಕತೆ ಹೇಳ್ತ. ಅಂತಕ್ಕೆಂದು ಅವಳಿಗೆ ರಾವಣನ ಮೇಲೆ ಪ್ರೀತಿ ಹುಟ್ಲಿ ಹೇಳಿ ಅವಳು ಎಷ್ಟೇ ಕತೆ ಹೇಳಿದ್ರು ನನಗೆ ರಾಮ ಒಬ್ಬನೇ ಗಂಡ
ಅವನು ಬಿಟ್ಟರೆ ನಾ ಯಾರನ್ನೂ ಪ್ರೀತಿ ಮಾಡೋದಿಲ್ಲ. ಅಷ್ಟು ಪ್ರೀತಿ ಇದ್ದ? ರಾಮ ಅಂದ್ರೆ ಅಷ್ಟು ಪ್ರೀತಿ ಇದ್ದು, ಅವನು ಬಿಟ್ಟು ನಾ ಯಾರನ್ನೂ ಪ್ರೀತಿ ಮಾಡೋದಿಲ್ಲ ಅಂತ ಹೇಳ್ತಾ. ಕಡೆ ಹಾಗೆ ಎಂತ ಆಗ್ತು ಅಂದರೆ, ಈ ಕಡೆಗೆ ರಾಮ ಲಕ್ಷ್ಮಣ ಅಲ್ಲಿ ಅವನ ರಾಕ್ಷಸ ತೊಕ್ನಲ್ಲ, ಜಿಂಕೆ ವೇಷಕ್ಕೆ ಬಂದವ ವಾಪಸ್ ಮನೆಗೆ ಬತ್ತ. ಮನೆಗೆ ಬರೋ ತನಕ ಮನೆಯೊಳಗೆ ಸೀತೆನೇ ಇರ್ತಿಲ್ಲ. ಅಯ್ಯೋಯ್ಯೋ, ಸೀತೆ ಎಲ್ಲಿಗೆ ಹೋದ? ಅಲ್ಲಿ ಇಲ್ಲಿ ಎಲ್ಲ ಹುಡುಕಾಡ್ತಾವ, ಎಲ್ಲೂ ಸೀತೆ ಇಲ್ಲಿ. ಸೀತಾ ಸೀತಾ ಸೀತಾಳಿ ಇದು ಮಾಡ್ತಾ ರಾಮ ಲಕ್ಷ್ಮಣ ಅತ್ತಿಗೆ 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 ಹೇಳಿ ಎಲ್ಲ ಕಡೆಗೂ ಕೂಗ್ತಾ, ಎಲ್ಲೂ ಇಲ್ಲೇ. ಕೊನೆಗೆ ಹಂಗೇ ಹುಡುಕೋತ ಕಾಡಲ್ಲಿ ಹುಡುಕಾಡ್ಕೋತಿರ್ತ. ಹಂಗೆ ಹುಡ್ಕಾಡ್ತಾ ಇರೋ ಕಾಲಕ್ಕೆ ಹನುಮಂತ ಸಿಕ್ತ. ಹನುಮಂತ ಒಂದು ಕಡೆ ಕುತ್ಕೊಂಡು ಜಪ ಮಾಡ್ತಿರ್ತ ಕಾಡಿನಲ್ಲಿ. ರಾಮ 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 ಯಾರು ತನ್ನ ಧ್ಯಾನ ಮಾಡ್ತವಲ್ಲ, ಯಾರು ಅವಳು ನೋಡ್ಕೊ ಎಲ್ಲಿ ಧ್ವನಿ ಬತ್ತ ಆ ಕಡೆಗೆ ಹೋಗ್ತಾ ಅಲ್ಲಿ ಹನುಮಂತ ಜಪ ಮಾಡ್ತಾ ಇರ್ತ. ಕಡೆ ಹಂಗೆ ಹನುಮಂತಂಗೆ ಹೇಳ್ತಾ, ಹಿಂಗೆ ಸೀತೆ ಕಾಣೆ ಹೋಗುದು ಹೊಕ್ಕದು ಹುಡುಕತ್ ಮಂಜವ್ರು. ರಾಮನ್ ಕಂಡವಂಗೆ ಒಂದೇ ಭಕ್ತನಾಗಿರ್ತನಲ್ಲ, ತುಂಬ ಖುಷಿ ಆಗ್ತು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ, ನಿನ್ನ ದರ್ಶನ ಸಿಕ್ತಲ್ಲ, ನಾನೇ ಭಾಗ್ಯವಂತ ಹೇಳ್ತಾ. ಕಡೆ ಹಂಗೆ ನಿನಗೆ ಎಂಥ ಸಹಾಯ ಬೇಕು ಎಲ್ಲ ಸಹಾಯನೂ ನಾವು ಮಾಡ್ತಾ ಇರ್ತಾ. ಅವನ ಕಡೆ ಗೊತ್ತಾಗ್ತು, ರಾವಣ ಎಳ್ಕೊಂಡು ಹೋಜ ಹೇಳಿ ಇಷ್ಟೆಲ್ಲ ಮಾಯ ಮಾಡ್ದವನು ಅವನೇ, ಕರ್ಕೊಂಡು ಹೋದವನೇ ರಾವಣ ಗೊತ್ತಾಗ್ತು. ಈಗ ಲಂಕೆಗೆ ಹೋಗವಲ್ಲ, ಅಲ್ಲಿ ಹೋಗಲೆ ಮಧ್ಯದಲ್ಲಿ ಸಮುದ್ರ ಇದ್ದಲ್ಲ, ಸಮುದ್ರ ಎಲ್ಲ ದಾಟೋಗವು. ಈಗ ಎಂತ ಮಾಡವು? ಅವಾಗ ಹನುಮಂತ ಹೇಳ್ತಾ, ನೀ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಡ, ನನ್ನ ವಾನರ ಸೈನ್ಯಗಳು ಸಿಕ್ಕಾಪಟ್ಟೆ ಇದ್ದು ಅವೆಲ್ಲ ಸೇರಿ ನಂಗೆ ಸೇತುವೆ ಕಟ್ಟಣ. ಸೇತುವೆ ಕಟ್ಟಿ ಲಂಕಕ್ಕೆ ಹೋಗಿ ಯುದ್ಧ ಮಾಡಿ ಸೀತೆಯನ್ನ ಕರ್ಕೊಂಬರೋಣ ಅಂತ ಸರಿ ಹೇಳಿ ಎಲ್ಲ ವಾನರನ್ನೆಲ್ಲ ಕರಿತಾ ಎಲ್ಲರೂ ಕೂಡ ಎಂತ ಮಾಡ್ತಾ ಅಂದರೆ ಸೇತುವೆ ಕಟ್ಟಿ ಆವಾಗ ರಾಮ ಲಕ್ಷ್ಮಣ ಎಲ್ಲರೂ ಯುದ್ಧಕ್ಕೆ ಹೋಗ್ತಾರೆ. ಎಲ್ಲ ಕಪಿ ಸೇನೆಗಳೇ ಹೋಗ್ತು. ಎಲ್ಲ ಯುದ್ಧಕ್ಕೆ ಹೋಗಿ ರಾವಣನ ಸೋಲಿಸ್ತಾ. ರಾವಣ ಸೋಲಿಸಿ ಸೀತೆಯನ್ನ ಕರ್ಕೊಂಡು ಬರ್ತಾ. ಎಲ್ಲಿಗೆ? ಅಯೋಧ್ಯೆಗೆ ಕರ್ಕೊಂಡೆ ಬರ್ತ. ಅಲ್ಲಿ ತನಕ ಏನಾಗಿರ್ತು ಅಂದರೆ 14 ವರ್ಷ ಮುಗಿದಿರ್ತು ಅವ್ರದ್ದು. 14 ವರ್ಷ ವನವಾಸ ಇರ್ತಲ್ಲ, ಆ ವನವಾಸ ಎಲ್ಲ ಮುಗಿದಿರ್ತು. ಅವ ಕರ್ಕೊಂಡು ಎಲ್ಲಿಗೆ ಬರ್ತಾ? ಅಯೋಧ್ಯೆಗೆ ಬರ್ತಾ. ಅಯೋಧ್ಯೆ ಬರೋಕ್ಕಿಂತ ಮೊದಲಿಕ್ಕೆ ಅವಂಗೆ ಏನು ಅನ್ನಿಸ್ತು ಅಂದರೆ, ಇವಳು ಇಷ್ಟು ದಿವಸ ವರ್ಷಾನುಗಟ್ಲೆ ಅಲ್ಲಿ ಇದ್ಲಲ್ಲ, ಯಾರು? ಸೀತೆ. ರಾವಣನ ಒಂದಲ್ಲ ಅಶೋಕವನದಲ್ಲಿ. ಅದಕ್ಕೆ ಅವಳ ಪರಿಶುದ್ಧತೆ, ಅವಳು ಪರಿಶುದ್ಧವಾಗಿದ್ಲೋ ಇಲ್ಲೋ ಹೇಳೋ ಒಂದು ಪರೀಕ್ಷೆ ಮಾಡೋವಳು ಅನಿಸ್ತು. ಅದೊಂದು ಸೀತೆ ಹೇಳ್ತಾ, ಅದು ಯಾವ ಪರೀಕ್ಷೆ ಬೇಕಾದರೂ ಮಾಡು, ನಾ ಪರಿಶುದ್ಧವಾಗೇ ಇದ್ದೆ ಅಂತ ಹೇಳ್ತಾ. ಸರಿ ಹೇಳಿ ಅಗ್ನಿಕುಂಡವನ್ನು ರಚನೆ ಮಾಡ್ತಾ, ಆ ಅಗ್ನಿಕುಂಡದಲ್ಲಿ ಅವಳಿಗೆ ಅಂತ ಹೇಳ್ತಾನೆ, ಹಾರು, ನೀ ಪರಿಶುದ್ಧವಾಗಿದ್ದರೆ ಆ ಅಗ್ನಿಕುಂಡ ನಿನಗೆ ಅಗ್ನಿ ಏನು ಮಾಡೋದಿಲ್ಲ, ನೀ ಹಂಗೆ ಎದ್ದು ಬತ್ತೆ. ನೀ ಪರಿಶುದ್ಧವಾಗಿಲ್ಲ ಅಂದರೆ ಸುಟ್ಟಿ ಬೂದಿಯಾಗಿ ಹೋಗ್ತೆ ಅಂತ ಹೇಳ್ತಾ. ಸರಿ, ನಾ ರೆಡಿ ಇದ್ದೆ. ಅಗ್ನಿಕುಂಡವನ್ನು ಏರ್ಪಾಡು ಮಾಡ್ತಾ ಸೀತೆ ಅದರೊಳಗೆ ಧುಮುಕ್ತಾ. ಆದರೆ ಅವಳು ಪರಿಶುದ್ಧವಾಗಿದ್ದ, ಅದಕ್ಕೆ ಅವಳಿಗೇನೂ ಆಗೋದಿಲ್ಲ, ಹಾಗೇ ಎದ್ದು ಬತ್ತ. ನೀ ಎಲ್ಲೆಲ್ಲೂ ಸುಟ್ಟಿರ್ತಿಲ್ಲ ಅವಳಿಗೆ. ಆವಾಗ ತನ್ನ ಹೆಂಡತಿ ಪರಿಶುದ್ಧಳು ಹೇಳಿ ಅಯೋಧ್ಯೆಗೆ ಕರ್ಕೊಂಡು ಬರ್ತಾ. ಅಯೋಧ್ಯೆಗೆ ಕರ್ಕೊಂಡ್ಬಂದು ಎಂತ ಮಾಡ್ತಾ ಅಂದರೆ ರಾಜ್ಯಭಾರವನ್ನು ಮಾಡ್ತಾ ಇರ್ತಾ. ಇದು ರಾಮಾಯಣದ ಕತೆ. ಇನ್ನು ಮುಂದೆ ಉತ್ತರ ರಾಮಾಯಣ ಬಂತು. ಅದರಲ್ಲೆಂತ ಆಗ್ತು ಅಂದರೆ, ಇವು ರಾಜ ಆಗಿರ್ತನ ರಾಮ, ಅವರ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡವಲ್ಲ, ಅದಕ್ಕೆ ಪ್ರಜೆಗಳ ಕಷ್ಟ ಸುಖವನ್ನು ವಿಚಾರಣೆ ಮಾಡಲೆ ರಾಜ್ಯದಲ್ಲೆಲ್ಲ ಮಾರುವೇಷದಲ್ಲಿ ಓಡಾಡ್ತಾರೆ. ರಾಜರ ವೇಷದಲ್ಲಿ ಓಡಾಡ್ತಿನಿಲ್ಲ. ರಾಜರ ವೇಷದಲ್ಲಿ ಓಡಾಡಿದ್ರೆ ಯಾರು ತಮ್ಮ ಕಷ್ಟ ಸುಖಗಳನ್ನು ಹೇಳ್ತಾರೆ. ರಾಜ ಬಂದಾಳೆ ಅದರಿ ಸುಮ್ಮನೆ ಕುತ್ಕೊಂಡ್ಬಿಡ್ತದ. ಅದಕ್ಕೆ ಮಾರುವೇಷದಲ್ಲಿ ಓಡಾಡ್ತಾ. ಹಂಗೆ ಓಡಾಡ್ತಾ ಇರೋ ಕಾಲಕ್ಕೆ ಒಂದು ಅಗಸ ಸಂಜೆ ಹೊತ್ತಿಗೆ ಹಿಂಗೆ ಹೋಗ್ತಾ ಇರ್ತಾ. ಒಂದು ಅಗಸ ಇರ್ತಾ, ಹೆಂಡತಿ ತವ್ರ ಮನೆಗೆ ಹೋಗಿರ್ತಾ, ಗಂಡನನ್ನ ಬಿಟ್ಟು ಒಂದು 2 ತಿಂಗಳ ಮಟ್ಟಿಗೆ ಹೋಗಿರ್ತ. ಗಂಡನ ಹತ್ರ ಸಿಟ್ಟು ಮಾಡ್ಕೊಂಡು ಆಮೇಲೆ ಬತ್ತ. ಆಗ ಒಳಗೆ ತಕತ್ತಿಲ್ಲ ಅವ. ಏನು ಒಳಗೆ ತಕೊಳ್ಳೋದಿಲ್ಲ ಅಂತ ಹೇಳ್ತಾ. ನಾ ಎಂತ ಒಳಗೆ ತಕತ್ತೆ? ನಿನ್ನ ಒಳಗೆ ತಕ್ಕಂಬಲ್ಲ, ನಾ ಏನು ರಾಮನ ಕೇಳ್ತ. ಸೀತೆ
ಓಡಿ ಹೋದ್ಲು ಮತ್ತು ಬಂದು ಅವರ ಸೀತೆಯನ್ನು ಇಟ್ಕೊಂಡು ನಾ ಏನು ನಾ ರಾಮಲ್ಲ, ನೀ ಬರೋದು ಬೇಡ, ನೀ ಹೋಗಿದ್ಯಲ್ಲ ಅವಾಗ ಹೋಗು ಅಂತ. ನೀವು ಅದನ್ನು ಸುಮ್ಮನೆ ಕೇಳ್ಕೊಂಬತ್ತ ಹಿಂಗೆ ಬೇಜಾರಾಗ್ತು. ಅಂದರೆ ನನ್ನ ಸೀತೆಯ ಬಗ್ಗೆ ಹೀಗೆಲ್ಲ ಅಪಪ್ರಚಾರ ಮಾಡ್ತಾ ಇದ್ವಲ್ಲ, ನಾನು ರಾಮ ಆಗಿ ಇಷ್ಟು ಪರಿಶುದ್ಧನಾಗಿ ನಾನು ಇಂಥ ಸೀತೆಯನ್ನು ನಾನು ಇಟ್ಕೊಂಡ್ರೆ ನನಗೊಂದು ಕಳಂಕನೆಯ, ನಾನು ಯಾಕೆ ಈ ಸೀತೆ ಇಟ್ಕೊಳ್ಳವು ಹೇಳೋ ಮನಸ್ಸಲ್ಲಿ ಒಂದು ಯೋಚನೆ ಬಂದಿತ್ತು. ಆವಾಗ ಸೀತೆ ಏನಾಗಿರ್ತ ಅಂದರೆ ತುಂಬು ಗರ್ಭಿಣಿಯಾಗಿರ್ತಾವಳು. ಆವಾಗ ಮನೆಗೆ ಬಂದು ಹಿಂಗೆ ಯೋಚನೆ ಮಾಡ್ತಾ ಇರ್ತ. ಆವಾಗ ಲಕ್ಷ್ಮಣ ಬಂದು ಕೇಳ್ತಾ, ಅಣ್ಣ ಎಂತ ಯೋಚನೆ ಮಾಡ್ತಾ ಇದ್ದೆ ಅಂತ, ನೀನು ನನಗೊಂದು ಸಹಾಯ ಮಾಡ್ತೀಯಾ ಕೇಳ್ತಾ. ಮಾಡ್ತೆ, ಹೇಳು ಎಂಥದ್ದು ಕೇಳ್ತಾ. ಆವಾಗ ಇರಲೇ ನಾ ಹಿಂಗೆ ಹೋಗ್ತಾ ಹಿಂಗೆ ಹೇಳ್ತಾ ಇದ್ದಿದ್ದ, ಹಿಂಗಾಗಿ ನಾನು ಸೀತೆ ಇಟ್ಕೊಂಡದ್ದು ಜನರಿಗೆ ಇಷ್ಟ ಆಗಿಲ್ಲ, ಅವರು ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಅಪಪ್ರಚಾರ ಮಾಡ್ತಾ ಅವಳ ಬಗ್ಗೆ, ಅದಕ್ಕೆ ನಾ ಸೀತೆನ ಕಾಡಿಗೆ ಕಳಿಸೋವು ಮಾಡಿದ್ದೆ ಹೇಳ್ತಾ. ಹೊತ್ತಿಗೆ ತುಂಬು ಗರ್ಭಿಣಿ ಅವಳನ್ನ ನೀ ಕಾಡಿಗೆ ಕಳಿಸ್ತೀಯ ಕೇಳ್ತಾ. ಅನಿವಾರ್ಯ ಕಳಿಸೋದೇ ನಾನು ಈಗ ನಾ ಕಳಿಸಿದ್ರೆ ಸರಿ ಆಗ್ತಿಲ್ಲ, ನೀ ಕರ್ಕೊಂಡು ಹೋಗಿ ಬಿಟ್ಟಿಗೆ ಬರ್ತಾ. ಕಡೆ ಲಕ್ಷ್ಮಣಂಗೆ ಮೊದಲು ಬೇಜಾರಾಗ್ತು, ನಾ ಎಂತಕ್ಕೆ ಬಿಟ್ಟಿಗೆ ಬರವು ಹೇಳಿ. ಆವಾಗ ಇಲ್ಲ, ಇದು ನನ್ನ ಆಜ್ಞೆ, ನೀನು ಬಿಟ್ಟಿಗೆ ಬರೋದೇ ಆತ. ಅಣ್ಣನ ಆಜ್ಞೆಯನ್ನು ತಮ್ಮನಾದವನು ಪರಿಪಾಲನೆ ಮಾಡಲೇಬೇಕಲ್ಲ, ಆತು ನಿನ್ನ ಆಜ್ಞೆ ಪರಿಪಾಲನೆ ಮಾಡ್ತೇ ಅಂತ. ಅವಳು ಗರ್ಭಿಣಿ ಆಗಿರ್ತಲ್ಲ, ಯಾವಾಗ ಒಂದ್ಸಲ ರಾಮನ ಹತ್ರ ಮಾತಾಡೋಕರಕ್ಕೆ ನಿನ್ನ ಆಸೆ ಏನು ಅವಳು ಕೇಳಿರ್ತ. ಅವಾಗ ನನಗೆ ಕಾಡಿನೆಲ್ಲ ಹೋಗಿ ಕಾಡಿನ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡೋವಳು ಆಸೆ ಇದ್ದವಳು ಹೇಳಿರ್ತ. ಅದಕ್ಕೆ ಅದಕ್ಕೆ ಏನು ಮಾಡ್ತಾ ಲಕ್ಷ್ಮಣ, ನಾನು ಹೋಗಿ ಹೇಳ್ತೆ ಸೀತೆಗೆ, ನಂಗೆ ನಿನ್ನ ಕಾಡಿಗೆ ಕರ್ಕೊ ಹೋಗಲ್ ಪ್ರಾಣಿ ಪಕ್ಷಿಗಳನ್ನ ತೋರಿಸಲಾಗ್ತಿಲ್ಲ, ಲಕ್ಷ್ಮಣನ ಜೊತೆಗೆ ಹೋಗಿ ಎಲ್ಲ ನೋಡ್ಕೊಂಬ ಹೇಳ್ತೆ. ಅವು ನಿನ್ನ ಜೊತೆಗೆ ಅವ್ಳು ಬತ್ತ, ನೀ ಅವಾಗ ಕರ್ಕೊಂಡು ಹೋಗು ಹೇಳ್ತ. ಸರಿ ಸರಿ ಹೇಳ್ತಾ ಕಡೆಗೆ ರಾಮ ಬಂದು ಸೀತೆಗೆ ಹೇಳ್ತಾ, ನೀನಿಂದು ಆಸೆ ಇದ್ದು ಹೇಳಿದ್ಯಲ್ಲ, ಕಾಡೆಲ್ಲ ನೋಡವು ಪಕ್ಷಿಗಳನ್ನೆಲ್ಲ ನೋಡೋವಳೆ, ಅದಕ್ಕೆ ನನ್ನ ತಮ್ಮಂಗೆ ಹೇಳಿದ್ದೆ ಲಕ್ಷ್ಮಣ ನೀನು ಕರ್ಕೊಂಡು ಹೋಗ್ತಾ ಅವನ ಜೊತೆಗೆ ನೀನು ಕಾಡಿಗೆ ಹೋಗು ಅಂತ ಹೇಳ್ತಾ. ಸರಿ ಆಯ್ತು, ನಾ ಕಾಡಿಗೆ ಹೋಗ್ತೆ ಅಂತ ನೋಡ್ಕೆ ಬತ್ತೆ ಅಲ್ಲವ ಅಂತ ಹೇಳ್ತಾ. ಲಕ್ಷ್ಮಣ ಆ ಕುದುರೆ ಮೇಲೆ ಅವಳನ್ನು ಕೂಡಿಸ್ಕೊಂಡು ನೀ ಕಾಡಿಗೆ ಕರ್ಕೊಂಡು ಹೋಗ್ತಾ, ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾ. ಕರ್ಕೊಂಡು ಹೋದ್ಕೂಡೆ ಅವಳಿಗೆ ಸುಸ್ತಾದ ಕೂಡ ಅಂತ ತಾನೇ ಇದೆ ಕಲ್ ಮೇಲೆ ಕೂತ್ಕ, ನಿಂಗೆ ನಾ ನೀರು ತಂದು ಕೊಡ್ತೆ ಕುಡಿಯಲ್ಲೇ, ನೀರ್ಲೇ ಕೂತ್ಕೊಂಡಿರು ಅಂತ ಹೇಳ್ತಾ. ಸರಿ ನೀರು ತಕಬ, ನಾ ಇಲ್ಲೇ ಕೂತ್ಕೊಂಡು ಹಂಗೆ ಹೇಳಿ ನೀರು ತರೋದು ವಾಪಸ್ ಬರ್ತನೇ ಇಲ್ಲೇ. ಹಂಗೆ ಸೀತೆ ಏನ್ ಮಾಡ್ತಾ, ಸೀತೆ ಆಗ ಬತ್ತಾ ಈಗ ಬತ್ತಾ ಕಾಯ್ತಾ ಇರ್ತಾ. ಕೊನೆಗೆ ಅವಳು ಬಂದೋಗ್ತು, ಅವಳು ಶುರು ಮಾಡ್ಬಿಡ್ತಾ. ಅಯ್ಯೋ ಇಷ್ಟೊತ್ತಾರು ಬರಲೇ ಇಲ್ಲ, ಎಂತ ಮಾಡವು ನಾ ಈ ಕಾಡಲ್ಲಿ ಹೇಳಿ. ಆವಾಗ ಎಂತ ಆಗ್ತು ಅಲ್ಲಿ ಅಂದರೆ, ಅಲ್ಲಿ ಒಂದು ಮುನಿ ಹೋಗ್ತಾ ಇರ್ತ. ಎಲ್ಲಿಗೆ ಹೋಗ್ತಾ ಇರ್ತ ಅಂದ್ರೆ ಅವನ ಹೆಸರು ವಾಲ್ಮೀಕಿ ಹೇಳಿ. ಆ ವಾಲ್ಮೀಕಿ ಋಷಿ ಅಲ್ಲಿ ದಾರಿ ಗುಂಟ ಹೋಗ್ತಾ ಇರ್ತ. ಅವಾಗ ಯಾವುದೋ ಒಂದು ಹೆಣ್ಣಿನ ರೋದನೆ ಧ್ವನಿ ಕೇಳಿಸ್ತು. ಯಾ ಹೆಣ್ಣು ಅಳುತ್ತಾ ಇದ್ದಿಲ್ಲಿ ಹೇಳ ವಾಲ್ಮೀಕಿ ಋಷಿ ಅಲ್ಲಿ ಬತ್ತ. ಬಂದ ಮೇಲೆ ಕೇಳ್ತಾ, ಆ ವಾಲ್ಮೀಕಿ ಋಷಿ ಎಲ್ಲ ಕತೆ ಕೇಳ್ಕೊಂಡು ಇದನ್ನ ಸ್ಟೋರಿ ಮಾಡಿದಾನ. ಕಡೆಗೆ ಹಂಗೆ ಆ ವಾಲ್ಮೀಕಿ ಅವಳು ನೋಡಿದ ಕೂಡಲೇ ಅವನಿಗೆ ತಪಸ್ಸಿನ ಶಕ್ತಿ ಇರ್ತಲ್ಲ, ಅವಳು ನೋಡ್ಕೊಳ್ಳೆ ಗೊತ್ತಾ ಹೋಗ್ತೀವಿ ಸೀತಾದೇವಿ ಹೇಳಿ. ಆವಾಗ ಅವಳು ಬಾ ನನ್ನ ಜೊತೆಗೆ, ನನ್ನ ಕುಟೀರಕ್ಕೆ ಕರ್ಕೊಂಡು ಹೋಗ್ತೆ, ನನ್ನ ಜೊತೆಗೆ ಬಾ ನೀನು ಅಳಬೇಡ ಅತ್ತೆ ಸಮಾಧಾನ ಮಾಡಿ ತನ್ನ ಜೊತೆಗೆ ತನ್ನ ಕುಟೀರಕ್ಕೆ ಕರ್ಕೊಂಡು ಹೋಗ್ತಾ. ಅವಳು ಕುಟೀರಕ್ಕೆ ಹೋಗಿ ಸ್ವಲ್ಪ ದಿನಕ್ಕೆ ಅವಳಿಗೆ ಹೆರಿಗೆ ಆಗ್ತು. ಆವಾಗ ಅವಳಿ ಜವಳಿ ಮಕ್ಕ ಹುಡ್ತ ಲವ ಕುಶ. ಅದಕ್ಕೆ ನನ್ನ ಕನ್ನಡ ಪುಸ್ತಕಗೆ ಲವ ಕುಶ ಅಂತ ಹೊಂದಿತ್ತ. ಹೌದಾ, ಲವ ಕುಶ ಸೀತೆಗೆ 2 ಜನ ಮಕ್ಕ ಹುಡ್ತ. ಆವಾಗ ವಾಲ್ಮೀಕಿ ಋಷಿನೇ ಅವಕ್ಕೆ ಉಪನಯನ ಎಲ್ಲ ಮಾಡ್ತಾ, ವಿದ್ಯಾಭ್ಯಾಸ ಎಲ್ಲ ಮಾಡ್ತಾ, ಒಂದು ರಾಜನ ಮಕ್ಕ ಯಾವ ವಿದ್ಯೆಗಳನ್ನು ಕಲಿಯವ ಎಲ್ಲ ವಿದ್ಯೆಗಳನ್ನು ವೇದಶಾಸ್ತ್ರ. ಹಂಗೆ ಅವರಿಗೆ ಅಪ್ಪ ತರ ಅಪ್ಪ ಹೆಂಗೆ ಇದ್ದ ಹಂಗೆ ಎಲ್ಲ ವೇದಶಾಸ್ತ್ರಗಳನ್ನೆಲ್ಲ ಕಲಿಸ್ತಾ. ಅವು ಸ್ವಲ್ಪ ದೊಡ್ಡವ ಆಗ್ತಾ, ಅಂದ್ರೆ ಅಷ್ಟೇ ದೊಡ್ಡವಾಗೋದಿಲ್ಲ, ಸ್ವಲ್ಪ 14-15 ವರ್ಷ ಆಗ್ತು.
ಆವಾಗ ಒಂದು ದಿವಸ ಈ ವಾಲ್ಮೀಕಿ ಋಷಿ ಹೊರಗಡೆ ಏನೋ ಒಂದು ಕೆಲಸ ಬತ್ತು ಹೋಗೋದು. ಆವಾಗ ಎಂತ ಹೇಳ್ತಾ ಅಂದರೆ, ನನಗೆ ಹೊರಗಡೆ ಕೆಲಸಿದ್ದು, ನಾನು ಒಂದು 2 ದಿವಸ ಮಟ್ಟಿಗೆ ನಾ ಬತ್ನಿಲ್ಲ, ಈ ಕುಟೀರದ್ದು ನಿಮ್ಮ ಅಮ್ಮಂದು ಎಲ್ಲ ಜವಾಬ್ದಾರಿ ನಿಂಗೆ ಇಬ್ಬರೇ ತಗೊಳ್ಳೋಡಿಗೆ ಹೋಗ್ತಾ. ಅವಾಗ ಸರಿ ಏನಾಗತ್ತಾಗತ್ತಾ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾ ಹಾಗೆ ಅವರು ಹೊರಗಡೆ ಹೋಗ್ತರು ವಾಲ್ಮೀಕಿ ಋಷಿಗಳು. ಆವಾಗ ಇಲ್ಲೆಂತ ಆಗ್ತು ಅಂದರೆ, ರಾಮ ರಾಜ್ಯಭಾರ ಮಾಡ್ತಾ ಇರ್ತನಲ್ಲ, ಆವಾಗ ಅವ ತನ್ನ ರಾಜ್ಯದ ಒಳ್ಳೆಯದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾ. ಅಶ್ವಮೇಧ ಯಾಗವನ್ನು ಮಾಡಿ ಅಶ್ವ ಅಂದ್ರೆ ಕುದುರೆಯನ್ನ ಬಿಟ್ಟಿರ್ತ. ಆ ಕುದುರೆ ಅಂತ ಓಡಾಡ್ತಾ 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 ಈ ಆಶ್ರಮದ ಹತ್ರ ಬತ್ತು. ಆಶ್ರಮದ ಹತ್ರ ಸೀತೆ ಮತ್ತೆ ಲವಕುಶ ಎಲ್ಲ ಇದ್ವಲ್ಲ, ಅಲ್ಲಿ ಬತ್ತು. ಇವು ಹೊರಗಡೆ ನಿಂತ್ಕೊಂಡಿದ್ದು ಅದನ್ನು ನೋಡ್ತಾ, ದೂರದಲ್ಲೇ ಅದನ್ನು ನೋಡ್ತಾ ಲವಕುಶ ನೋಡ್ತಾ ಅದ್ರ ಮೇಲೆ ಬರ್ಕೊಂಡಿದ್ದು, ಧೈರ್ಯವಿದ್ದವರು ಇದನ್ನು ಕಟ್ಟಿ ಹಾಕಿ ಹೇಳಿ. ನಂಗೂಕೇನು ಧೈರ್ಯ ಕಡಿಮೆ ಇದ್ದನು, ಕಟಕನಬ್ಬ ಹೇಳಲ್ಲ ಲವಕುಶ ಇಬ್ರು ಕುದುರೆ ತಗೊಂಡು ಕಟ್ಟಿ ಹಾಕಿರ್ತ. ಅದ್ರ ಹಿಂದೆ 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 ಶತ್ರುಘ್ನ ಬಂದಿರ್ತ, ಚಿಕ್ಕಪ್ಪ ಅಂದ್ರೆ ರಾಮನ್ ತಮ್ಮ ಬಂದಿರ್ತ, ಲಕ್ಷ್ಮಣನ ತಮ್ಮ ಬಂದಿರ್ತ. ಅವ ನೋಡ್ತಾ ಇವು ಕಟ್ಟಾಕದನ್ನ. ಅವಾಗ ಮಕ್ಕಳ್ರ ಏನು ಕಟ್ಟಾಕಿದ್ದೀರಿ, ಬಿಡಿ ಅದನ್ನ ಆತಾಡ್ತ. ನಾವು ಬಿಡೋದಿಲ್ಲ, ಅದ್ರಲ್ಲಿ ಬರ್ದಿದ್ದಾರಲ್ಲ, ಧೈರ್ಯವಿದ್ದವರು ಕಟ್ಟಾಕಿ ಎಲ್ಲರೂ ಯುದ್ಧ ಮಾಡಿ ಗೆಲ್ಲವು ಅಂದ್ರೆ ಮಾತ್ರ ಆ ಕುದುರೆ ನಿಮ್ದು ಆಗ್ತು, ಇಲ್ಲದೆ ಹೋದರೆ ನೀವು ಬಂಗಾರ ದುಡ್ಡು ಎಲ್ಲ ಕಪ್ಪಗಾಣಿಕೆ ಕೊಡೋವು ಬರ್ದಿರ್ತದೊಳಗೆ. ಅದಕ್ಕೆ ಇಲ್ಲ, ನಾವು ಏನೂ ಕೊಡೋದಿಲ್ಲ, ಕುದುರೆ ನಮಗೆ ಬೇಕು, ನಾವು ಕಟ್ಟಕ್ಕಂದ ಅಂತ. ಆವಾಗ ಅವೆಂತ ಮಾಡ್ತಾ, ನೀವು ಸಣ್ಣ ಮಕ್ಕಳು ಬೇಡ ಕೊಡಿ ಕೊಡೋದಿಲ್ಲ, ಯುದ್ಧನೇ ಮಾಡ್ತಾ ಮಾಡಿ ಯುದ್ಧ ಬಿಲ್ಲು ಬಾಣ ಬಿಡ್ತಾ, ಇವು ಬಾಣ ಬಿಡ್ತಾ ಶತ್ರುಘ್ನೇ ಸೋಲಿಸ್ಬಿಡ್ತಾವು. ಕಡೆಗೆ ಲಕ್ಷ್ಮಣ ಬತ್ತ, ಸುಗ್ರೀವ ಬತ್ತ, ಅವ್ರನ್ನೆಲ್ಲ ಸೋಲಿಸ್ತಾ. ಕೊನೆಗೆ ಹನುಮಂತ ಬತ್ತ, ಹನುಮಂತನ ಕಟ್ಟಾಕ್ಬಿಡ್ತಾ, ಇಬ್ರು ಸೇರಿ ಮರಕ್ಕೆ ಕಟ್ಟಾಕ್ಬಿಡ್ತಾ ಹನುಮಂತನ. ಕೊನೆಗೆ ಇದೆಲ್ಲ ಸುದ್ದಿ ರಾಮಂಗೆ ಗೊತ್ತಾಗ್ತು. ಯಾರೋ 2 ಜನ ಮಕ್ಕ ಹಿಂಗೆ ಕಟ್ಟಾಕ್ತಾ ಇದ್ದ, ಒಂದು ಆಶ್ರಮದಲ್ಲಿದ್ದ, ಅವು ಕಟ್ಟಾಕಿದ್ದ ಅವಳಿಗೆ ಗೊತ್ತಾಗ್ತು. ಅವು ರಾಮನೇ ಯುದ್ಧಕ್ಕೆ ಬರಲಿ ಅಂತ ಕೂತ್ಕೊತಾವು. ಯಾರು ರಾಮ ಬರಲಿ, ಅವನ ಹತ್ರ ನಾವು ಯುದ್ಧ ಮಾಡ್ತೇವೆ ಅಂತ ಹೇಳ್ತಾ. ಹಂಗೆಯ ಇಲ್ಲಿ ರಾಮ ತಡೆ ಹಂಗಾರೆ ತಾನೇ ಹೋಗ್ತೆ ಹೇಳಿ ರಾಮನೇ ಬರ್ತಾ ಇಲ್ಲಿ ಬಂದು ಈ ಮಕ್ಕಳನ್ನು ನೋಡ್ತಾ. ಈ ಅವನಿಗೆ ತನ್ನ ಮಕ್ಕಳು ಗೊತ್ತಿರ್ತಿಲ್ಲ, ನೋಡುದು ಎಂಥ ಧೈರ್ಯಶಾಲಿ ಮಕ್ಕಳ ದಿಕ್ಕು ಹೇಳಿ ನೋಡ್ತಾ. ಅವಳ ಮುಖ ನೋಡಿ ಒಬ್ಬೊಬ್ಬ ಭಾರಿ ಚುರುಕಿದ್ದ ಈ ಮಕ್ಕ, ಭಾರಿ ಧೈರ್ಯಶಾಲಿಗಳು. ಯಾರಪ್ಪ ಈ ಮಕ್ಕಳು ಹೇಳು, ಅವಂಗೆ ಆಶ್ಚರ್ಯ ಆಗ್ತು. ಯಾರಿಗೆ ಹೇಳು, ರಾಮಂಗೆ ಆಶ್ಚರ್ಯ ಆಗ್ತು. ಅವು ಎಂತ ಹೇಳ್ತಾ ಅಂದರೆ, ನೀವು ಸಣ್ಣ ಮಕ್ಕಳು, ಇನ್ನೂ ಯುದ್ಧ ಎಲ್ಲ ಭಾರಿ ನೀವು ಕಲಿಯೋದಿದ್ದು, ಈಗಾಗಲೇ ನನ್ನ ಹತ್ರ ಎಲ್ಲ ಸಣ್ಣ ಮಕ್ಕಳ ಹತ್ರ ಎಲ್ಲ ನನಗೆ ಯುದ್ಧ ಮಾಡಲು ಮನಸ್ಸು ಬರ್ತಿಲ್ಲ, ಸುಮ್ಮನೆ ಹಾಕಿದ್ರೆ ಬಿಟ್ಟುಬಿಡಿ ಅಂತ ಹೇಳ್ತಾ. ಅಷ್ಟು ಹೇಳಿದ್ರು ಕೇಳೋದಿಲ್ಲ. ಇಲ್ಲೇ ಯುದ್ಧ ಮಾಡದೆ ಸೈ, ನಾವು ಯುದ್ಧ ಮಾಡೇ ನೀ ತಗೊಂಡು ಹೋಗವು, ನೀ ಗೆದ್ರೆ ಮಾತ್ರ ತಗೊಂಡವು, ಸೋತ್ರೆ ನಂಗೋಕೆ ಕುದುರೆ ಅಂತ ಹೇಳ್ತಾ. ರಾಮಂಗೆ ಸಿಟ್ಟು ಬತ್ತು. ಇಷ್ಟು ಹೇಳಿದ್ರು ಇವು ಮಾತು ಕೇಳ್ತೀವಿ ಎಲ್ಲ. ಆವಾಗ ರಾಮ ಎಂತ ಮಾಡ್ತಾ, ಅವಕ್ಕೆ ಲವಕುಶಕ್ಕೆ ಬಾಣ ಬಿಡೋವು ಹಿಡಿದು ಬಿಲ್ಲು ಬಾಣ ಹೂಡ್ತಾ. ಬಿಲ್ಲು ಬಾಣ ಹೂಡಿದ ಕೂಡ ಅಷ್ಟೊತ್ತಿಗೆ 2 ದಿನ ಆಗಿರ್ತು, ಬತ್ತ ವಾಲ್ಮೀಕಿ ಋಷಿ ಬರ್ತಾ ಇರ್ತ. ಆವಾಗ ರಾಮಂಗ ತಡಿ 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 ಹೇಳ್ತಾ. ಆವಾಗ ಋಷಿಗಳು ಯಾಕೋ ತಡಿ ಹೇಳ್ತಾರಲ್ಲ, ಹಳೆ ರಾಮ ಅಲ್ಲೇ ಬಾಣವನ್ನು ಬಿಡೋದನ್ನು ಬಂದ್ ಮಾಡ್ತಾ. ಅವಾಗ ಏನು ಕೇಳ್ತಾ, ಈಗ ನೀ ಬಾಣ ಬಿಡ್ತಾ ಇದ್ದೀಯಲ್ಲ, ಅವ್ರು ಯಾರು ಗೊತ್ತಿದೆಯಾ ನಿನಗೆ ಕೇಳ್ತಾ. ಇಲ್ಲ ಅಂತ ಹೇಳ್ತಾ. ಆವಾಗ ಹೇಳ್ತಾ, ನಿನ್ನ ಮಕ್ಕನೇ ಅವಳು. ಹೌದಾ, ನನ್ನ ಮಕ್ಕನೆಯ ಅಂತ ಕೇಳ್ತಾ. ಹೌದು. ಅವಾಗೆಲ್ಲ ಸೀತೆ ಕಥೆಯನ್ನು ಹೇಳ್ತಾ. ಸೀತೆ ನೀವು ಅರಣ್ಯದಲ್ಲಿ ಬಿಟ್ಟಿದ್ದು, ನಾ ಕರ್ಕ ಬಂದದ್ದು, ಅವ್ರು ಸಾಕಿದ್ದು ಎಲ್ಲದನ್ನು ಹೇಳ್ತಾ. ಅಷ್ಟು ಎಲ್ಲದನ್ನು ಹೇಳಿದ ಮೇಲೆ ಅವನಿಗೆ ತುಂಬ ಖುಷಿ ಆಗ್ತು. ನನ್ನ ಮಕ್ಕ ಇಷ್ಟು ಬುದ್ಧಿವಂತರು, ಧೈರ್ಯವಂತರು, ಶೂರರು, ವೀರರು, ಇಂಥ ಮಕ್ಕಳನ್ನು ಪಡೆದ್ನಲ್ಲ ನಾನು, ಅವಳು ತುಂಬ ಖುಷಿ ಆಗ್ತು. ಅಷ್ಟೊತ್ತಿಗೆ ಸೀತೆನೂ ಬತ್ತ. ಸೀತೆಗೂ ಸುದ್ದಿ ಮುಟ್ಟಿರ್ತು, ಹಿಂಗೆ ಆತು ಅವಳಿ. ಸೀತೆನೂ ಬತ್ತ. ಅವಾಗ ಸೀತೆನೂ ಬಂದಮೇಲೆ ಅವಾಗ ವಾಲ್ಮೀಕಿ ಋಷಿಗೆ ಹೇಳ್ತಾ, ಇಷ್ಟು ದಿವಸ ನೀವು ಸಾಕಿದ್ದೀರಿ, ಈಗ ನನ್ನ ರಾಜ್ಯಕ್ಕೆ ನಾನು ನನ್ನ ಮಕ್ಕಳನ್ನ ಸೀತೆನೆಲ್ಲ ಕರ್ಕೊಂಡು ಹೋಗ್ತೆ ಅಂತ ಹೇಳ್ತಾ. ಆವಾಗ ಸೀತೆ ಅಂತ ಹೇಳ್ತಾ ಅಂದರೆ,
ನಿನ್ನ ಮಕ್ಕಳು ಬೇಕಾದ್ರೆ ಕರ್ಕೊಂಡು ಹೋಗು, ನಾ ಬರೋದಿಲ್ಲ ಅಂತ ಹೇಳ್ತಾ. ಅವಾಗ ನೀ ಅಂತಕ್ಕೆ ಬರೋದಿಲ್ಲ, ಇಷ್ಟು ದಿವಸವ ನನ್ನ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಎಲ್ಲ ಕೇಳಿ ನೀನು ನನ್ನನ್ನು ಹೊರಗೆ ಹಾಕಿದ್ದೀಯಲ್ಲ, ಇಷ್ಟು ದಿವಸ ನಾನು ಎಷ್ಟು ಕಷ್ಟವನ್ನು ಪಟ್ಟಿದ್ದೆ, ನನ್ನ ಮನಸ್ಸು ನೊಂದು ಹೋಜು, ಅಷ್ಟು ಬೇಜಾರಾಗೋಜು. ಹಿಂಗಾಗಿ ನಂಗೆ ಆ ರಾಜ ವೈಭೋಗ ಏನು ಬೇಡ. ನನ್ನಲ್ಲಿ ನಿಜವಾಗೂ ಸತ್ಯತೆ ಇದ್ದರೆ ಈ ಭೂಮಿ ತಾಯಿನೇ ಬಿರುಕು ಬಿಟ್ಟು ಅಂದರೆ ಬಾಗಿಲನ್ನು ತೆಗೆದು ನನ್ನನ್ನು ಭೂಮಿ ತಾಯಿ ಒಳಗೆ ತಗೊಳ್ಳಿ. ನನ್ನ ಸತ್ಯತೆ ಇಲ್ಲ ಅಂದರೆ ಅದು ಬಾಗಿಲನ್ನು ತೆಗೆಯೋದು ಬೇಡ ಹೇಳ್ತಾ. ಆವಾಗ ಅವಳು ಆ ಧ್ವನಿಗೆ ಭೂಮಿ ತಾಯಿ 2 ಭಾಗ ಆಗೋಗ್ತು. ಭಾಗ ಹಿಂಗೆ ಬಾಗಿಲಾಗೋಗ್ತು. ಆ ಬಾಗಿಲಲ್ಲಿ ಹೋಗ್ಬಿಡ್ತ ಸೀತೆ. ಅವಳು ಹೋದ ಅಂದ್ಕೊಂಡು ಬಾಗಿಲು ಮುಚ್ಕೊಂಡ್ಬಿಡ್ತು. ಸೀತೆ ಭೂಮಿ ತಾಯಿ ಮಡಿಲನ್ನ ಸೇರ್ಬಿಡ್ತ. ಅಲ್ಲಿ ರಾಮನ್ ಬೇಜಾರಾಗ್ತು. ಆದರೂ ಬೇಜಾರಾದರೂ ತನ್ನ ಹೆಂಡತಿ ಎಷ್ಟು ಸತ್ಯವಂತೆ, ಎಷ್ಟು ಪ್ರಾಮಾಣಿಕತೆ ಇದ್ದವಳು ಹೇಳಿ ಖುಷಿನೂ ಆಗ್ತು. ಕೊನೆಗೆ ಇವರಿಗೆ ವಾಲ್ಮೀಕಿ ಋಷಿಗಳಿಗೆ ನಮಸ್ಕಾರ ಮಾಡಿ ತನ್ನ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗ್ತಾ ಅಯೋಧ್ಯೆ ಕರ್ಕೊಂಡು ಹೋಗ್ತಾ. ಅಯೋಧ್ಯೆಗೆ ಕರ್ಕೊಂಡು ಹೋಗಿ ಇಷ್ಟು ವರ್ಷ ನಾ ರಾಜ್ಯಭಾರವನ್ನು ಆಳಿದ್ದೆ, ಈಗ ನಿಂಗೆ ಇಬ್ಬರೇ ರಾಜ್ಯಭಾರ ಮಾಡಿ ಹೇಳಿ ಹೆಂಗೆ ರಾಜ್ಯಭಾರ ಎಲ್ಲ ಮಾಡವು ಏನು ಮಾಡವು ಎಲ್ಲ ಅವಕ್ಕೆ ಹೇಳ್ಕೊಡ್ತಾ ಅವು ರಾಜ್ಯಭಾರವನ್ನು ಮಾಡ್ತಾಳೆ. ಅಲ್ಲಿ ಕೊನೆಗೆ ಅಂತ ಆಗ್ತು ಅಂದ್ರೆ ಕಡೆಗೆ ರಾಮ ಕೊನೆಯಲ್ಲಿ ಅಲ್ಲಿ ಸರಿಯೂ ನದಿಯಲ್ಲಿ ಇತ್ತು. ರಾಮನು ಕೂಡ ಆ ಸರಿಯೂ ನದಿಯಲ್ಲಿ ಲೀನವಾದ ಹೇಳಿ ಕಥೆಯಲ್ಲಿ ಕೊಟ್ಟಿದ್ದ. ಇದು ರಾಮಾಯಣದ ಒಂದು ಸಾರಾಂಶ. ಈ ಹೇಳ್ತಾ ಹೋದ್ರೆ ಇದರಲ್ಲಿ ಉಪಕಥೆಗಳೆಲ್ಲ ಸಿಕ್ಕಾಪಟ್ಟೆ ಇದ್ದು ಅದೆಲ್ಲ ಒಂದೇ ಸಲ ಹೇಳಲಾಗ್ತಿಲ್ಲ. ನಾನು ಎಲ್ಲದನ್ನು ಸೇರಿ ಸಂಕ್ಷಿಪ್ತ ಮಾಡಿ ನಿಂಗೆ ಹೇಳಿದ್ದೆ. ನೀವು ಅದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳವು, ಮರೆಯಲಾಗಕ್ಕೆ ಆಯ್ತಾ? ಸರಿ. ಇದರಿಂದ ಎಂತ ಗೊತ್ತಾಗ್ತು ಅಂದ್ರೆ ಯಾವಾಗಲೂ ನಾವು ಧರ್ಮ ಪಾಲನೆಯನ್ನ ಮಾಡ, ಅಪ್ಪ ಅಮ್ಮನ ಮಾತು ಕೇಳ, ಗುರು ಹಿರಿಯರ ಮಾತು ಕೇಳ. ಆದರೆ ಇನ್ನೊಂದು ತಿಳ್ಕೊಳ್ಳೋವು ಎಂಥದ್ದು ಅಂದರೆ ಯಾರಿಗೇ ನಾವು ಒಂದು ಮಾತು ಕೊಡೋ ಕಾಲಕ್ಕೆ ಮುಂದೆ ಅದರ ಪರಿಣಾಮ ಏನು ಹೇಳೋದನ್ನು ಯೋಚನೆ ಮಾಡಿ ಮಾತು ಕೊಡ. ಹಂಗೆ ಸುಮ್ಮನೆ ಮಾತು ಕೊಡಲಾಗ. ಮಾತು ಕೊಟ್ಟ ಮೇಲೆ ಅದು ಎಷ್ಟೇ ಕಷ್ಟ ಬಂದರೂ ಅದನ್ನು ಮಾಡಲೇಬೇಕು ಎಂಬುದು ಈ ಕಥೆಯಿಂದ ನಮಗೆ ತಿಳಿದು ಸರಿ. ಇದೆ ಈ ಕಥೆಯ ಸಾರಾಂಶ. ಈಗ ನಾವು ಊಟ ಮಾಡಕ್ ಹೋಗ್ತೇವೆ. ಬಾಯ್ ಅಜ್ಜಿ. ಬಾಯ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕತೆ ಪ್ರಿಪೇರ್ ಮಾಡಿದ್ದೇವೆ. ನಿಮಗೆ ಇಷ್ಟ ಆದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ.